ಅವ್ರೆ. ನಮಸ್ತೆ ಯಮುನಾ ಅವ್ರೆ. ಎಷ್ಟು ನಿಮ್ಮನ್ನ ನೋಡಿ ಖುಷಿ ಆಯ್ತು ನನ್ಗೆ. ಬನ್ನಿ ಬನ್ನಿ Thank you. ಪ್ಲೀಸ್ ಒಳಗಡೆ ಬನ್ನಿ. ಹಾಯ್ ಹಲೋ ನಮಸ್ತೆ, ನಾನು ಶೀಲಾ ಸಿ ಶೆಟ್ಟಿ, ಫ್ಯಾಷನ್ ಆ್ಯಂಡ್ ಲೈಫ್ ಸ್ಟೈಲ್ ಜರ್ನಲಿಸ್ಟ್. ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿ ವಿ ಸ್ಪೆಷಲ್. ಅಂದಹಾಗೆ ನಟಿ, ಕಲಾವಿದೆ, ಬಿಗ್ ಬಾಸ್ ಕಂಟೆಸ್ಟೆಂಟ್ ಯಮುನಾ ಶ್ರೀನಿಧಿ ಅವರು ಮನೆ ಬಳಿ ಇದ್ದೇವೆ. ಅವರ ಲೈಫ್ ಸ್ಟೈಲ್ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಹಾಗಾದರೆ ಅವರ ಮನೆಯ ಹೋಮ್ ಟೂರ್ ಮಾಡೋಣ ಬನ್ನಿ. ಹಾಗಾದರೆ ಕೂತ್ಕೊಳ್ಳಿ. ವಾವ್, ಬ್ಯೂಟಿಫುಲ್ ಆಗಿದೆ ನಿಮ್ಮ ಮನೆ. ಥ್ಯಾಂಕ್ ಯು. ಓಕೆ, ಈ ಬ್ಯಾಂಗ್ಳೂರ್ ಮಧ್ಯದಲ್ಲಿ ಎಲ್ಲ ಅಪಾರ್ಟ್ಮೆಂಟ್ಗಳು ಮತ್ತೆ ಹೌದು, ಕಾಲೋನಿ, ಈ ಲಾಟ್ಸ್ ಆಫ್ ಅಂದ್ರೆ ಪಕ್ಕ 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 ಮನೆಗಳ ಮಧ್ಯೆ ನಿಜ ಒಂದು ಇಂಡಿಪೆಂಡೆಂಟ್ ಹೌಸು ತುಂಬಾ ಬ್ಯೂಟಿಫುಲ್ ಆಗಿದೆ. ಹೌದು, ಥ್ಯಾಂಕ್ ಯು. ಅದು ಮಕ್ಕಳು ಚಿಕ್ಕ ಚಿಕ್ಕವ್ರು ಇರುವಾಗಂತೂ ಈ ತರ ಇಂಡಿಪೆಂಡೆಂಟ್ ಮನೆ ಇರೋದು ಬಹಳ ಅನುಕೂಲ ಆಗುತ್ತೆ. ಮನೇಲಿ ನಾಯಿಗಳಿದ್ವು, ಮಕ್ಕಳು ಬೆಳೀತಾ ಇದ್ರು, ಆಟ ಆಡಕ್ಕೆ ಓಡಾಡ್ಕೊಂಡಿರೋದಕ್ಕೆ ಒಂಥರ ಸ್ಪೇಷಿಯಸ್ ಆಗಿ ಚೆನ್ನಾಗಿತ್ತು. ಓಕೆ ಓಕೆ. ಸೊ ಇದು ನಿಮ್ಮ ಮನೆ ಹೌದು, ಇದು ಎಂಟ್ರೆನ್ಸ್ ಇದು. ಸೊ ಇಲ್ಲಿ ಸೊ ನಾನು ಎಂಟ್ರೆನ್ಸ್ ಅಲ್ಲಿ ನೋಡಿದೆ, ಸ್ಟಾರ್ಟಿಂಗ್ ನಮಗೆ ಸ್ಯಾಂಟಾ ಕ್ಲಾಸ್. ಸೊ ಕೋಇನ್ಸಿಡೆಂಟ್ ಅನ್ಸುತ್ತೆ, ನ್ಯೂ ಇಯರ್ ಸ್ಟಾರ್ಟ್ ಆಗ್ತಾ ಇದೆ. ಬಟ್ ಅದು ಯಾವಾಗ್ಲೂ ಅಲ್ಲೇ ಇರುತ್ತೆ. ಅದು US ಇಂದ ತಗೊಂಡ್ ಬಂದಿದ್ದು. ಓ, ನಿಮ್ಮ ಅಲ್ಲಿ US ಅಲ್ಲಿ ಇದ್ದಿದ್ದು ನೆನ್ಪಿನಿದು ಮಕ್ಳಿಗೆಲ್ಲ ತುಂಬಾ ಇಷ್ಟ ಅದು. ಸೊ ಹಾಗಾಗಿ ಅದು ಎಂಟ್ರೆನ್ಸ್ ಅಲ್ಲೇ ಅದಿದೆ. ಓಕೆ. ಇದೆಲ್ಲ ಆರ್ಮಿ ರೆಜಿಮೆಂಟ್ಸ್ದು, ನಮ್ಮ ಇಂಡಿಯನ್ ಆರ್ಮಿ. ನಾನು ಸೈನಿಕರಿಗೋಸ್ಕರ ಅವರಿಗೆ ಕೃತಜ್ಞತೆನ ಸಲ್ಲಿಸೋದಕ್ಕೆ ಸೈನಿಕೋಂಕು ನಮ್ಮನ್ನ ಅಂತ ಹೇಳಿ ಒಂದು ನೃತ್ಯ ಸಂಯೋಜನೆಯನ್ನ ಮಾಡಿದ್ದೀನಿ. ಈಗಾಗಲೇ ನಮ್ಮ ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ ಆಗ್ಬೋದು, ಪಂಜಾಬ್, ಕಾಶ್ಮೀರ್, ಚೆನ್ನೈ, ಎಲ್ಲ ಕಡೆ, ಬೆಂಗಳೂರಲ್ಲಂತೂ ಎಲ್ಲ ನಮ್ಮ ಸ್ಪೆಷಲ್ ಫೋರ್ಸಸ್ ಇದ್ದಾರೆ, ಆರ್ಮಿ ಕಮಾಂಡೋಸ್. ಸೊ ಅವ್ರ ಯೂನಿಟ್ ಎಲ್ಲ ಕಡೆ ನಾನು ಅದನ್ನ ಪರ್ಫಾರ್ಮ್ ಮಾಡಿ, ಅಂದ್ರೆ ವಾಲಂಟರಿಯಾಗಿ ಜನರಿಗೂ ಸೈನಿಕರಿಗೂ ಮಧ್ಯೆ ಇರುವಂತಹ ಗ್ಯಾಪ್ ನ ಬಿಡಿಸೋದಕ್ಕೆ, ಅಂದ್ರೆ ನಮ್ಗೆ ಈಗ ಸೋಲ್ಜರ್ಸ್ ಅಂದ್ರೆ ಎಷ್ಟು ಕೃತಜ್ಞತೆ ಅಲ್ವಾ, ಅದನ್ನ ಅರ್ಪಿಸೋದಕ್ಕೋಸ್ಕರ ಆ ಕಾರ್ಯಕ್ರಮವನ್ನ ಮಾಡ್ಕೊಂಡು ಬಂದೆ. ಸೊ ಅದಕ್ಕೆ ಅವರು ಕೊಟ್ಟಂತಹ ಬಿರುದುಗಳು, ಪ್ರಶಸ್ತಿಗಳು, ಅದು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. ಓಕೆ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಭಾರತದ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. ಇದು ಕೂಡ 515 ಆರ್ಮಿ ಬೇಸ್ ಅಂತ ಹೇಳಿ ಒಂದು ಆರ್ಮಿ ಯೂನಿಟ್. ಇದು ಪ್ಯಾರಾ ರೆಜಿಮೆಂಟ್ ಸೆಂಟರ್ ಅಂತ ಅಂದ್ರೆ ಸ್ಪೆಷಲ್ ಫೋರ್ಸಸ್ ಕಮಾಂಡೋಸ್. ಅವರು ಏರ್ ಫೋರ್ಸ್ ರಿಲೇಟೆಡ್. ಅವರು ಪ್ಯಾರಾಶೂಟ್ ಇಂದ ಜಂಪ್ ಮಾಡಿ ಹೋಗ್ತಾರೆ. ಈಗ ಉರಿ ಅಟ್ಯಾಕ್ ಆಯ್ತು ನೋಡಿ, ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರಲ್ಲ. ಸೊ ಇವರು ಪ್ಯಾರಾಶೂಟ್ ಇಂದ ಜಂಪ್ ಮಾಡಿ ಅವರು ಕಡಿಮೆ ನಂಬರ್ಸ್ ಅಲ್ಲಿ ಆಪರೇಟ್ ಮಾಡ್ತಾರೆ. ಈಗ ಸೈನಿಕರು ಸಾವಿರಾರು ಗಟ್ಟಲೆ ಹೋಗ್ತಾರಲ್ಲ, ಇವ್ರು ಬರೀ 6 ಜನ 7 ಜನ ಇಷ್ಟೇ ಹೋಗಿ ಟೆರರಿಸ್ಟ್ಗಳ ಕ್ಯಾಂಪ್ ಏನಿರುತ್ತೆ ಅದ್ರೊಳಗೆ ಜಂಪ್ ಮಾಡಿ ಪ್ಯಾರಾಶೂಟ್ ಇಂದ ಅವ್ರುಗಳನ್ನ ಡಿಸ್ಟ್ರಾಯ್ ಮಾಡುವಂತ ಸ್ಪೆಷಲ್ ಫೋರ್ಸಸ್. ಸೊ ಅವರು ಕೊಟ್ಟಿರುವಂತ ಇದು. ಸೊ ಇದು ನನಗೆ ತುಂಬಾ ಒಂಥರ ಹೃದಯಕ್ಕೆ ಹತ್ರವಾದಂಥದ್ದು. ಹಾಗಾಗಿ ಇದು ಕೂಡ ಒಂದು ಆರ್ಮಿ ರೆಜಿಮೆಂಟ್ ಇಂದ. ಇದು ನನಗೆ ಅಮೆರಿಕಾದಲ್ಲಿ ನಾನು ಮೊದಲಿಗೆ ಹೋದಾಗ, ನನ್ಗಿನ್ನೂ ಅವಾಗ 19-20 ವರ್ಷ, ಅವಾಗ ಪ್ರಧಾನಮಂತ್ರಿಗಳಾದಂತಹ ದೇವೇಗೌಡರು ಅಮೆರಿಕಾಗೆ ಬಂದಿದ್ರು. ಸೊ ಅಲ್ಲಿ ನನ್ನ ನೃತ್ಯ ಸೇವೆಯನ್ನ ನೋಡಿ ನೃತ್ಯ ಕೋವಿದೆ ಅಂತ ನನಗೆ ಬಿರುದು ಕೊಟ್ಟು ಅಲ್ಲಿ ಸನ್ಮಾನಿಸಿದ್ರು. ಓಕೆ ಓಕೆ. ಸೊ ನೀವು US ಅಲ್ಲಿ ಅಂದ್ರೆ ಅಮೆರಿಕಾದಲ್ಲಿ ಇದ್ರಿ ಅಂತ ನಾನು ಕೇಳಲ್ಪಟ್ಟಿದ್ದೀನಿ. ಹೌದು. ಅದ್ರ ಬಗ್ಗೆ ನೀವು ಹೇಗೆ ನೀವು ಇಂಡಿಯಾಗೆ ಬಂದಿದ್ದು, ಸಿನಿಮಾ ಜರ್ನಿ ಎಲ್ಲರಿಗೂ ಇಲ್ಲಿದ್ ಗೊತ್ತಿದೆ, ಅಲ್ಲಿಂದ ಬ್ರೀಫ್ ಆಗಿ ಹೇಳ್ತೀರಾ? ಶೀಲಾ ಅವರೇ, ನಾನು ಎಲ್ಲದನ್ನು ಒಂಥರ ಡೆಸ್ಟಿನಿಗೆ ಬಿಟ್ಬಿಟ್ಟಿದ್ದೀನಿ. ಯಾವುದನ್ನು ಅಷ್ಟು ಪ್ಲಾನ್ ಮಾಡಲ್ಲ, ಯಾವುದನ್ನು ಅಷ್ಟು ಇದು ಮಾಡಲ್ಲ. ಅಂದ್ರೆ ನನ್ನ ಫ್ಯಾಮಿಲಿ ಪ್ರಯಾರಿಟಿ ಫಸ್ಟ್. ನನ್ನ ಗಂಡನ ನಿರ್ಧಾರಗಳೇನಿರುತ್ತೆ, ಮಕ್ಕಳಿಗೆ ಏನು ಬೇಕಾಗುತ್ತೆ ಅದ್ರ ಮೇಲೆ ನಾನು ಹೊಂದ್ಕೊಂಡು ಹೋಗ್ತೇನೆ ಹೊರತು ಯಾವುದನ್ನು ಇದುವರೆಗೂ ಪ್ಲಾನ್ ಮಾಡಿಲ್ಲ. ಸೊ ಅಮೆರಿಕಾದಲ್ಲಿ ನಾನು ಪರ್ಫಾರ್ಮೆನ್ಸ್ ಮಾಡೋದಕ್ಕೋಸ್ಕರ ಹೋಗಿದ್ದು ಭರತನಾಟ್ಯ. ಯಾವ ಏಜ್ ಅಲ್ಲಿ, ಅಂದ್ರೆ ಇಂಡಿಯಾದಿಂದ ಅಮೆರಿಕಾಗೆ ಯಾಕೆ ಹೋದ್ರಿ? ನಾನು ಪರ್ಫಾರ್ಮ್ ಮಾಡಕ್ಕೆ ಅಂತಾನೆ ಸೆಲೆಕ್ಟ್ ಆಗಿದ್ದೆ. ಸೊ ಅದ್ರ ಮೂಲಕ ಹೋಗಿದ್ದು. ಅವಾಗಿನ್ನು ನನಗೆ 20-21 ವರ್ಷ ಅಷ್ಟೇ, ಅವಾಗಿನ್ನು ಡಿಗ್ರಿ ಮುಗಿಸಿದ್ದೆ. ಸೊ ಅಲ್ಲಿ ಹೋಗಿ ಪರ್ಫಾರ್ಮೆನ್ಸ್ ಮಾಡಿ ವಾಪಸ್ ಬರೋ ಅಂತ ಪ್ಲಾನ್ ಇದ್ದಿದ್ದು. ಆದ್ರೆ ಅಲ್ಲಿ ಹೋದಾಗ ಅಲ್ಲಿರುವಂತ ಭಾರತೀಯರು, ನೀವು ಇಲ್ಲಿಗೆ ಡಾನ್ಸ್ ಸ್ಕೂಲ್ನ ತೆಗಿಬೇಕು, ಇಲ್ಲಿ ನಮ್ಗೆ ಪಾಠ ಹೇಳ್ಕೊಡ್ಬೇಕು ಅಂತ ಹೇಳಿ ಅಷ್ಟು ಪ್ರೀತಿ ವಿಶ್ವಾಸ ಕೊಟ್ಟು ನನ್ನನ್ನು ಅಲ್ಲಿ ಉಳಿಸ್ಕೊಂಡ್ರು. ಅಲ್ಲಿ ಕನ್ನಡ ಸಂಘದ ಅಧ್ಯಕ್ಷೆ ಕೂಡ ಆಗಿದ್ದೆ ನಾನು. ಸೊ ಕನ್ನಡ ಕಲಿ ಕಾರ್ಯಕ್ರಮ, ಸೊ ಸಾಕಷ್ಟು ಕನ್ನಡಕ್ಕೋಸ್ಕರ ಅಲ್ಲಿ ನಾನು ಮಾಡ್ತಾ ಇದ್ದೆ. ನಂತರ
ನಮ್ಮ ಮನೆಯವ್ರನ್ನ ಭೇಟಿ ಮಾಡುವಂತ ಒಂದು ಪರಿಸ್ಥಿತಿ ಬಂತು. ಅಲ್ಲಿ ಅವ್ರಿಗೆ ಭರತನಾಟ್ಯ ನಮ್ಮ ಕಲೆ ಅಂತಂದ್ರೆ ಬಹಳ ಇಷ್ಟ. ಅವ್ರಿಗೆ ಅವರು ಕೂಡ ಸಾಕಷ್ಟು ಕಾರ್ಯಕ್ರಮಗಳನ್ನ ಅಲ್ಲಿ ಆಯೋಜಿಸಿದ್ರು ನನಗೆ, ಅವರು ಸ್ಟೂಡೆಂಟ್ ಆಗಿದ್ದಾಗ. ಸೊ ಈ ರೀತಿಯಾಗಿ ಹೋಗಿದ್ದು. ನಂತರ ಬಿಗಿನಿಂಗ್ ಇಂದ ಅವ್ರು ಹೇಳ್ತಾನೆ ಇದ್ರು ನಮ್ಮ ಮನೆಯವರು, ನಾವು ವಾಪಸ್ ಇಂಡಿಯಾಗೆ ಹೋಗೋಣ ಅಂತ. ನನಗೇನು ಅಂತಂದ್ರೆ ಅಷ್ಟಲ್ಲಾಗ್ಲೇ ನಾನು ಅಲ್ಲಿ ಒಂದು ನೃತ್ಯ ಶಾಲೆಯನ್ನ ತೆರೆದಿದ್ದೆ. ಆಮೇಲೆ ಕನ್ನಡಕ್ಕೋಸ್ಕರ ಸಾಕಷ್ಟು ಕೆಲಸವನ್ನ ಮಾಡ್ತಾ ಇದ್ದೆ. ಹಾಗಾಗಿ ನನಗೇನು ಅಂತಂದ್ರೆ ಈಗ ಭಾರತದಲ್ಲಿ ಮಾಡುವಂತ ಕೆಲಸಗಳನ್ನ ಈಗ ನಾನು ಅಮೆರಿಕಾದಲ್ಲೇ ಮಾಡ್ತಾ ಇರೋದ್ರಿಂದ ಈ ಕೆಲಸಗಳು ಭಾರತಕ್ಕಿಂತ ಹೆಚ್ಚಾಗಿ ವಿದೇಶದಲ್ಲಿ ಬೇಕು. ನಮ್ಮ ಕನ್ನಡವನ್ನ ಉಳಿಸುವಂತದ್ದಾಗ್ಲಿ, ಭರತನಾಟ್ಯವನ್ನ ಉಳಿಸುವಂತದ್ದಾಗ್ಲಿ, ಇಲ್ಲಿ ಅದನ್ನ ನೋಡ್ಕೊಳ್ಳೋ ತುಂಬಾ ಜನ ಇದ್ದಾರೆ. ಸೊ ಆ ದೇಶದಲ್ಲಿ ಮಾಡ್ಬೇಕು ಅನ್ನೋದು ಒಂದು ನನಗೆ ತುಂಬಾ ಅವ್ರು ಕೊಟ್ಟಂತ ಪ್ರೀತಿ ವಿಶ್ವಾಸ. ಹಾಗಾಗಿ ನನ್ಗೆ ಸ್ವಲ್ಪ ಜಾಸ್ತಿನೂ ಅಲ್ಲೇ ಇರ್ಬೇಕಂತ ಆಸೆ ಇತ್ತು. ಹಾಗಾಗಿ ನಮ್ಮ ಮನೆಯವ್ರು ಬಿಗಿನಿಂಗ್ ಅಲ್ಲಿ ಹೇಳಿದಾಗ ಒಂದಿನ ವಾಪಸ್ ಹೋಗೋಣ ಅಂದಾಗ ನಾನು ಪ್ರತಿಯೊಬ್ಬ ಭಾರತೀಯನು ಭಾರತದಿಂದ ಹೊರಗಡೆ ಇರುವಾಗ ಹೇಳುವಂತ ಮಾತದು, ಒಂದ್ ಸ್ವಲ್ಪ ದುಡ್ಕೊಳ್ಳೋಣಪ್ಪ ವಾಪಸ್ ಹೊಟ್ಟೋಗೋಣ ಅಂತಾನೆ ಹೇಳ್ತಾರೆ, ಯಾರು ಹೋಗಲ್ಲ. ನಾನು ಹಾಗಾಗಿ ಇವರು ಹಾಗೆ ಅಂತ ಇದಾರೆ, ಇವಾಗ ಹೇಳ್ತಾರೆ ಬರಲ್ಲ ವಾಪಸ್ ಅನ್ಕೊಂಡು ಸರಿ 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 ಅಂತ ಹೇಳ್ದೆ. ಆದ್ರೆ ನಮ್ಮ ಮನೆಯವ್ರ ಮನಸ್ಸಲ್ಲಿ ಅದು ಯಾವಾಗ್ಲೂ ಇತ್ತದು. ಹಾಗಾಗಿ ಕರೆಕ್ಟಾಗಿ ಅಲ್ಲಿದ್ದು ಒಂದು 10 ವರ್ಷ ಆದ್ಮೇಲೆ ಮಕ್ಕಳಿಗೆ ಇನ್ನೂ ಅವಾಗ ನನ್ನ ಮಗಳಿಗೆ 3 ವರ್ಷ, ಮಗನಿಗೆ ಒಂದು 6.5-7 ವರ್ಷ ಹೊರಟು ಬಿಡೋಣ ಅಂತ ಅಂದ್ರು. ಸಡನ್ ಆಗಿ 1 ವಾರದಲ್ಲೆಲ್ಲ ಪ್ಯಾಕ್ ಮಾಡ್ಕೊಂಡು ಬಂದೇ ಬಿಟ್ವಿ. ಸೊ ಆ ರೀತಿಯಾಗಿ ಬಂದಿದ್ದು. ನನಗೆ ಬರಕ್ ಇಷ್ಟ ಇರ್ಲಿಲ್ಲ. ಯಾಕೆ ಅಂತ ಅಂದ್ರೆ 300-400 ವಿದ್ಯಾರ್ಥಿನಿಗಳಿದ್ರು ನನ್ಗಲ್ಲಿ ಅಮೆರಿಕಾದಲ್ಲಿ. ಅಮೆರಿಕದ ಮಕ್ಕಳು ಕೂಡ, ಆಮೇಲೆ ಎಲ್ಲ ಪಂಜಾಬೀಸು, ಮಲಯಾಳೀಸು, ಕೇರಳದವರು, ಇವರು ನಮ್ಮ ತಮಿಳ್ನವರು, ತೆಲುಗುನವರು, ಗುಜರಾತಿಗಳು, ಪ್ರತಿಯೊಬ್ರು ಇದ್ರು. ಸೊ ಹಾಗಾಗಿ ಅದನ್ನ ಬಿಟ್ಟು ಬರಕ್ ನನಗೆ ಇಲ್ಲೇ ಇಷ್ಟು ಕಲಾ ಸೇವೆ ಮಾಡ್ತಾ ಇದ್ದೀನಲ್ಲ, ಇದನ್ನ ಮುಂದುವರ್ಸ್ಕೊಂಡು ಹೋಗೋಣ ಅಂತ. ಬಟ್ ನಮ್ಮ ಮನೆಯವ್ರ ನಿರ್ಧಾರ, ಹಾಗಾಗಿ ಬಂದ್ವಿ. ಸೊ ನೀವು ಕಲಾವಿದೆ ಆಗಿದ್ರಿ, ಭರತನಾಟ್ಯ ಅಲ್ಲಿ ವಿದೇಶದಲ್ಲಿ ನೀವು ಕನ್ನಡನ ಸ್ವಲ್ಪ ಸ್ಪ್ರೆಡ್ ಮಾಡೋದಾಗ್ಲಿ, ಕನ್ನಡ ಪ್ರೇಮ ಬೆಳೆಸೋದಾಗ್ಲಿ ಅಂತದೆಲ್ಲ ಮಾಡ್ತಾ ಇದ್ರಿ. ಸೊ ನೀವು ಇಲ್ಲಿ ಬಂದ ನಂತರ ಸಡನ್ ಆಗಿ ನಿಮಗೆ ಏನ್ ಮಾಡ್ಬೇಕು ಅನ್ನಿಸ್ತು, ಮತ್ತೆ ಆಕ್ಟಿಂಗಿಗೆ ಹೇಗ್ ಬಂದ್ರಿ? ಮೊದಲು 6-7 ತಿಂಗಳು ಬ್ಲಾಂಕ್ ಆಗಿದ್ದೆ ನಾನು. ಈ ಮನೆ ಸೆಟಪ್ ಮಾಡಕ್ಕೆ ಟೈಮ್ ಬೇಕಾಯ್ತು. ಯಾಕಂತಂದ್ರೆ ಮಕ್ಳಿನ್ನೂ ಕಂಫರ್ಟಬಲ್ ಆಗಿರ್ಲಿಲ್ಲ. ನನ್ನ ಮಗಳಿಗೇನು ಅರ್ಥ ಆಗ್ತಿರ್ಲಿಲ್ಲ ಬಿಡಿ, ಅದಕ್ಕಿನ್ನು 3.5 ವರ್ಷ. ಮಗ ದಿನ ಅವನು ಸ್ಕೂಲಿಂದ ಬಂದಾಗ ಅದು ಕ್ಲೀನ್ ಆಗಿರಲ್ಲ, ಇದು ಕ್ಲೀನ್ ಆಗಿರಲ್ಲ, ರಸ್ತೆ ಮೇಲೆ ಎಲ್ಲ ಉಗಿತಾರೆ, ಆತರ ಎಲ್ಲ ಬಂದು ಅಳೋನು ಜೋರಾಗಿ. ಏನ್ ಮಾಡ್ಬೇಕು ಅವನು ಅಡ್ಜಸ್ಟ್ ಆಗ್ತಿಲ್ಲ. ಪಾಪ ನನಗೂನು ನನ್ನ ಸ್ಟೂಡೆಂಟ್ಸ್ನೆಲ್ಲ ಬಿಟ್ಟು ಬಂದದ್ದು, ನನ್ನ ಕನ್ನಡ ಕಾರ್ಯಕ್ರಮಗಳನ್ನ ಬಿಟ್ಟು ಬಂದಿದ್ದು ನನಗೂ ಸ್ವಲ್ಪ ಬೇಜಾರಲ್ಲಿತ್ತು. ಬಟ್ ನಾನು ಬ್ಯುಸಿ ಆಗ್ಬಿಟ್ಟೆ ಈ ಮನೇನ ಸೆಟಪ್ ಮಾಡೋ ಅಷ್ಟರಲ್ಲಿ. ಸೊ ಹಾಗಾಗಿ ಏನ್ ಮಾಡ್ಬೇಕು ಅನ್ನೋ ಪ್ಲಾನೇ ಇರ್ಲಿಲ್ಲ. ನಾ ಹೇಳಿದಾಗೆ ನನ್ನ ಜೀವನದಲ್ಲಿ ಯಾವ್ದು ಪ್ಲಾನಿಂಗ್ ಇಲ್ದೇನೆ ತಾನಾಗೆ ಆಗಿರುವಂತದ್ದು. ನಾನು ಬಂದು ಕರೆಕ್ಟಾಗಿ ಶೀಲಾ ಅವರೇ ಒಂದೇ 1 ವರ್ಷಕ್ಕೆ ಈ ಮನೆನ ಶೂಟಿಂಗ್ ಕೊಡ್ತೀರಾ ಅಂತ ಅಶ್ವಿನಿ ನಕ್ಷತ್ರ ಟೀಮ್ ಬಂದಿದ್ರು. ಓಕೆ, ಆಯ್ತಾ. ಆ ಸಂದರ್ಭದಲ್ಲಿ ನೋಡ್ಕೊಂಡು ಹೋಗ್ಬೇಕಾದ್ರೆ ವಾಪಸ್ಸು, ನಿಮ್ಗೆ ಆಕ್ಟ್ ಮಾಡಕ್ ಇಷ್ಟ ಇದೆಯಾ ಅಂತ ಸಡನ್ ಆಗಿ ಕ್ವಶನ್. ನಾನ್ ತಬ್ಬೆ ಬಾಗ್ಬಿಟ್ಟೆ, ಎಲ್ಲಿಂದ ಎಲ್ಲಿಗಪ್ಪ ಪ್ರಶ್ನೆ ಅಂತ. ನಾ ಹೇಳಿದೆ ಇಲ್ಲ, ನಾನು ಯಾವತ್ತೂ ಆ ಕಡೆ ಯೋಚನೆ ಮಾಡಿಲ್ಲ. ಸೊ ಆಮೇಲೆ ಮಕ್ಳು ಬೇರೆ ಚಿಕ್ಕವರಿದ್ದಾರೆ, ಸೊ ಹಾಗಾಗಿ ಇಲ್ಲ ಅಂತ ಹೇಳ್ಬಿಟ್ಟೆ. ಅವ್ರು ಹೋಗಿದ್ 1 ಗಂಟೆಗೆ ಫೋನ್ ಕಾಲ್ ಬಂತು ಪ್ರೊಡ್ಯೂಸರ್ ಇಂದ, ಡೈರೆಕ್ಟರ್ ಇಂದ, ಬನ್ನಿ ಅಂತ ಹೇಳಿ. ಅವ್ರು ಏನಕ್ಕೆ ಕರೆದ್ರು ಅಂತ ಅಂದ್ರೆ 16-17 ವರ್ಷ ಅಮೆರಿಕದಲ್ಲಿ ಇದ್ದು ಬಂದಿದ್ದಾರೆ, ಕನ್ನಡ ಚೆನ್ನಾಗಿರಲ್ಲ ಅಂತ ಪಾಪ ಅವ್ರಿಗೊಂದು ಸಂಶಯ. ಹಾಗಾಗಿ ಕರೆದ್ಬಿಟ್ಟು ಒಂದಿಷ್ಟು ಸ್ಕ್ರಿಪ್ಟ್ ಕೊಟ್ರು, ಇದನ್ನ ಓದಿ ಅಂತ ಹೇಳಿ. ನಾವು ಎಲ್ಲಿದ್ರು ನಮ್ಮ ಬದಲಾಗಬೇಕು ಅನ್ಕೊಂಡ್ರೆ ಮಾತ್ರ ಬದಲಾಗ್ತೀವಿ ಶೀಲಾ ಅವರೇ. ಇಲ್ಲ ಅಂತಂದ್ರೆ ನಿಮ್ಮ ಮಾತೃಭಾಷೆ, ನಿಮ್ಮ ಹುಟ್ಟದಾಗಿಂದ ನಿಮ್ಮ ಊಟ ಅಭ್ಯಾಸಗಳು ಏನಿರುತ್ತೆ ಅದು ಯಾವತ್ತಿಗೂ ನಮ್ಮನ್ನು ಬಿಟ್ಟು ಹೋಗಲ್ಲ. ಸೊ ಹಾಗಾಗಿ ನಾನು ಕನ್ನಡ ಮಾತಾಡಿದ್ ನೋಡಿ ಅವ್ರಿಗೆ ಆಶ್ಚರ್ಯವೋ ಆಶ್ಚರ್ಯ. ಸೊ ಆಮೇಲೆ ಅವ್ರು ಹೇಳಿದ್ರು, ಮೇಡಮ್ ನಮ್ಮ ಕಡೆಯಿಂದ ನೀವು ಸೆಲೆಕ್ಟ್ ಆಗಿದ್ದೀರಾ, ಚಾನಲ್ ಅಂತೂ ಕೇಳೋ ಅವಶ್ಯಕತೆನೇ ಇಲ್ಲ, ಯಾಕಂತಂದ್ರೆ ಚಾನಲ್ ಅವರೇ ನಿಮ್ಮನ್ನ ಸಜೆಸ್ಟ್ ಮಾಡಿರೋದು, ನೀವೇನಂತೀರಾ ಅಂದ್ಬಿಡೋದಾ. ನನಗೆ ದಯವಿಟ್ಟು ಸಮಯ ಕೊಡಿ, ನನಗೆ ಇದು ತುಂಬಾ ಬೇಗ ಆಗೋಗ್ತಾ ಇದೆ ಅನಿಸ್ತಾ ಇದೆ. ನನ್ನ ಮನೆಯವ್ರ ಜೊತೆ ಮಾತಾಡ್ಬೇಕು, ಮಕ್ಳ ಜೊತೆ ಮಾತಾಡ್ಬೇಕು, ಯಾಕಂದ್ರೆ ಇವಾಗ ತಾನೇ ನಾವು ವಾಪಸ್ ಬಂದು ಸೆಟ್ಲ್ ಆಗ್ತಾ ಇದೀವಿ. ಬಿಡ್ಲೇ ಇಲ್ಲ ಅವ್ರು. ನನಗೆ 2 ದಿನ ಟೈಮ್ ಕೊಡಿ ಅಂತ ಹೇಳಿದ್ದು ಬಿಡ್ಲೇ ಇಲ್ಲ, ಅವತ್ತೇ ಎಸ್ ಅನ್ನಿಸ್ಬಿಟ್ರು. ಸೊ ಹಾಗಾಗಿ ನಾನು ಏನ್ ನಂಬ್ತೀನಿ ಅಂತಂದ್ರೆ, ನಮ್ಮ ಹಣೆಯಲ್ಲಿ ಏನು ಬರ್ದಿರುತ್ತೋ ಅಲ್ಲ ಶೀಲಾ ಅವರೇ, ನಾವ್ ಅದಕ್ಕೆ ಪ್ರಯತ್ನ ಪಡೋ ಅವಶ್ಯಕತೆನೇ ಇಲ್ಲ. ಹೌದು, ಬರೋವಂಥದ್ದು ಬಂದೇ ಬಿಡುತ್ತೆ. ಸೊ ಹಾಗಾಗಿ ಆ ರೀತಿಯಾಗಿ ಎಂಟ್ರಾದೆ ನಾನು. ಅಶ್ವಿನಿ ನಕ್ಷತ್ರದಲ್ಲಿ ಅಶ್ವಿನಿ ತಾಯಿ ಪಾತ್ರ ತುಂಬಾ ಒಂದು ಒಳ್ಳೆಯ ಪಾತ್ರವನ್ನ ಕೊಟ್ಟು ಸೂಪರ್ ಹಿಟ್ ಸೀರಿಯಲ್ ಕೂಡ, ಸೂಪರ್ ಹಿಟ್ ಸೀರಿಯಲ್ ಆಯ್ತು. ಆ ಸಮಯದಲ್ಲಂತೂ ತುಂಬಾ, ಆಮೇಲೆ ನನಗೂ ಕೂಡ ಅಲ್ಲಿಂದ ಒಂದೇ ಸೀರಿಯಲ್ ಮಾಡ್ಬಿಟ್ಟು ಬರೋಣ ಒಂದು ಎಕ್ಸ್ಪೀರಿಯನ್ಸ್ಗೆ ಅಂತ ಹೋದವಳಿಗೆ, ಅಲ್ಲಿಂದ ನೋಡಿ ಇವಾಗ 18 ಧಾರಾವಾಹಿಗಳಾಯ್ತು, 47 ಕನ್ನಡ ಸಿನಿಮಾಗಳಾಯ್ತು, 2 ತಮಿಳ್ ಚಲನಚಿತ್ರ, 2 ತೆಲುಗು ಚಲನಚಿತ್ರ, 3 ವೆಬ್ ಸೀರೀಸ್. ಸೊ ಹಾಗಾಗಿ ಎಲ್ಲ ಬಯಸದೆ ಬಂದ ಭಾಗ್ಯ ನಿಜ. ಸೊ ಹಾಗಾಗಿ ಈ ರೀತಿ ಆಯ್ತು. ನೋಡಿ ನನ್ನ ಮಗಳು ಕೂಡ
ನಂತರ ಭರತನಾಟ್ಯ ಕಲಾವಿದೆ. ನೀವು ಅಷ್ಟೇ ಅಲ್ವಾ? ಭರತನಾಟ್ಯ ಯಾವ್ಯಾವ್ದು ಪ್ರೊಫೆಷನಲ್ ಆಗಿ? ಮೂಲತಃ ನಾನು ಭರತನಾಟ್ಯ ಕಲಾವಿದೆ. Okay. ಸೊ ಅವಳು ಕೂಡ ಭರತನಾಟ್ಯ ಮಾಡ್ತಾಳೆ ತುಂಬಾ ಚೆನ್ನಾಗಿ. ಜೂನಿಯರ್ ಸೀನಿಯರ್ ಎಕ್ಸಾಮ್ ಎಲ್ಲ 97% ತಗೊಂಡು ತುಂಬಾ ಚೆನ್ನಾಗಿ ಪಾಸ್ ಮಾಡಿದಾಳೆ. ನಾನು ಮೂಲತಃ ಹುಟ್ಟದಾಗಿಂದ ಭರತನಾಟ್ಯ ಕಲಾವಿದ್ದೇನೆ. 6 ವರ್ಷದವಳು ಇರಬೇಕಾದ್ರೇನೆ ನಾನು ಭರತನಾಟ್ಯ ಕಲಿಕೆ ಶುರು ಮಾಡಿದ್ದು. ಮೈಸೂರವಳು, ಮೈಸೂರಲ್ಲೇ ಹುಟ್ಟು ಬೆಳೆದಿದ್ದಲ್ಲ. ಪದ್ಮಭೂಷಣ ಡಾಕ್ಟರ್ ವೆಂಕಟಲಕ್ಷ್ಮಮ್ಮ ಅವರು ನನ್ನ ಮೊದಲನೇ ಗುರುಗಳು. ಆಮೇಲೆ ಮುರಳೀಧರ್ ರಾವ್ ಅವರು, ನಾಟ್ಯಾಚಾರ್ಯ ಮುರಳೀಧರ್ ರಾವ್ ಅವರು, ಕರ್ನಾಟಕ ಕಲಾ ತಿಲಕ ನಂದಿನೀಶ್ವರ್ ಅವರು, ಇವರೆಲ್ಲ ನನ್ನ ಗುರುಗಳು. ಭರತನಾಟ್ಯದಲ್ಲೇ ನನ್ನನ್ನು ನಾನು ಗುರುತಿಸ್ಕೊಂಡಂತವಳು. ನಂತರ ಆಕ್ಟಿಂಗ್ ಬಂದ್ರಿ. ಸೊ ನಿಮಗೆ ಭರತನಾಟ್ಯ ಕಲಾವಿದೆ ಆಗಿರೋ ನಿಮಗೆ ಆಕ್ಟಿಂಗಿಗೂ ಇಲ್ಲಿಗೂ ಏನ್ ಡಿಫ್ರೆನ್ಸ್ ಅನ್ನೋದಕ್ಕಿಂತ ನನಗೆ ಸಹಾಯ ತುಂಬಾ ಆಯ್ತು. ಯಾಕಂತಂದ್ರೆ ನೋಡಿ, ಇವಾಗ ನಾವು ಭರತನಾಟ್ಯದಲ್ಲಿ ನವರಸಗಳು ಎಲ್ಲ ಎಕ್ಸ್ಪ್ರೆಷನ್ಸ್ ಅಲ್ಲೇ ನಡೀತಿರತ್ತೆ. ಬಾಡಿ ಲ್ಯಾಂಗ್ವೇಜ್ ಇರುತ್ತೆ, ಪಾತ್ರಗಳನ್ನ ವಿಂಗಡಣೆ ಮಾಡುವಂತ ಒಂದು ನಾಲೆಡ್ಜ್ ಇರುತ್ತೆ. ಸೊ ಹಾಗಾಗಿ ಅಲ್ಲಿಂದ ಆಕ್ಟಿಂಗ್ ಬಂದಿದ್ದು ಬಹಳ ಸುಲಭ ಆಯ್ತು. ಇನ್ಫ್ಯಾಕ್ಟ್ ಅದು ಹೇಗೆ ಅಂತಂದ್ರೆ, ನಾನು ಐ ಸ್ಟಿಲ್ ರಿಮೆಂಬರ್ ಮೊದಲನೇ ಧಾರಾವಾಹಿನಲ್ಲಿ ನಮ್ಮ ಆರೂರ್ ಜಗದೀಶ್ ಅವರು ಹೇಳೋರು, ಮೇಡಮ್ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ, ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಯಾಕಂದ್ರೆ ನಾವು ಭರತನಾಟ್ಯ ಕಲಾವಿದ್ರು ಎಲ್ಲದಕ್ಕೂ ಕಣ್ಣು ದೊಡ್ಡದಾಗಿ ಬಿಡೋದು, ಆಡಿಯನ್ಸಿಗೆ ಮಾಡ್ತೀವಲ್ವಾ, ಸ್ಟೇಜ್ ಆಡಿಯನ್ಸ್, ಸ್ಟೇಜ್ ಇಂದ ಮಾಡೋದ್ರಿಂದ ನಾವು ದೂರದವರೆಗೂ ತಲುಪಬೇಕಲ್ಲ ನಮ್ಮ ಎಕ್ಸ್ಪ್ರೆಷನ್ಸ್. ಸೊ ಕಣ್ಣು ಬಿಡೋದಾಗ್ಲಿ, ಕೋಪ ಮಾಡ್ಕೊಳ್ಳೋದಾಗ್ಲಿ ಎಲ್ಲ ಜಾಸ್ತಿ ಇರುತ್ತೆ. ಅದನ್ನ ನಾವು ಕ್ಯಾಮ್ರಾಗ್ ಮಾಡ್ಬೇಕಾದ್ರೆ ಸ್ವಲ್ಪ ಕಡಿಮೆ ಇರ್ಬೇಕಲ್ವಾ. ಸೊ ಹಾಗಾಗಿ ಅವರು, ಮೇಡಮ್ ಸ್ವಲ್ಪ ರಿಡ್ಯೂಸ್ ಮಾಡಿ, ಸ್ವಲ್ಪ ರಿಡ್ಯೂಸ್ ಮಾಡಿ ಅಂತ ಹೇಳೋರು. ಇದು ಕಾಯಿನ್ಸ್, ಇದು ಶೋಪೀಸ್ ತರ. ಇದು ಏನ್ ಮಾಡಿದೆ ಅಂತಂದ್ರೆ, ಇದು ಮಾಡಿಸಿದಂತ ಸೋಫಾ ಇದು. ಇದನ್ನ ಇಲ್ಲಿ ಇದಕ್ಕೆ ಕೊಟ್ಟಿದ್ರು, ಏನು ಗೋಲಿಗಳನ್ನ ಕೊಟ್ಟಿದ್ರು. ಸೊ ನಾವು ಸುಮಾರು ಒಂದು 30 ದೇಶಗಳು ಹೋಗಿ ಬಂದಿರ್ತೀವಲ್ಲ, ಯಾವ್ಯಾವ ದೇಶಕ್ಕೆ ಹೋಗಿ ಬರ್ತೀವೋ ಅಲ್ಲಿನ ಕಾಯಿನ್ಗಳು, ಆ ನಾಣ್ಯಗಳನ್ನ, ಅದು ಏನು ಗೊತ್ತಾ, ಆಕ್ಚುಲಿ ನೆನಪಿಗೆ ಅನ್ನೋದಕ್ಕಿಂತ ಹೋಗಿ ಬಂದಾಗ ಚೇಂಜ್ ಉಳ್ಕೊಂಡ್ಬಿಟ್ಟಿರುತ್ತೆ. ಸೊ ಚೇಂಜ್ ಏನಿವೆ ಉಳ್ಕೊಂಡ್ಬಿಟ್ಟಿರುತ್ತೆ. ಸೊ ಆ ಚೇಂಜ್ ಎಲ್ಲದನ್ನು ಎಲ್ಲೋ ಹಾಕೋದ್ರ ಬದಲು ಇಲ್ಲಿ ಹಾಕೊಳ್ಳೋಣ ಅಂತೇಳಿ ಇಟ್ಟಿರೋದು. ಸುಮಾರು ಒಂದು 30 ದೇಶದ. ಯಾವ್ಯಾವ ದೇಶಕ್ಕೆ ನೀವು? ಸುಮಾರು ದೇಶಗಳಿಗೆ ಹೋಗಿದೀವಿ. ಸೊ ನೀವು ಟ್ರಾವೆಲ್ ಫ್ರೀಕರ? ನಿಮ್ಮ ಮನೆಯಲ್ಲಿ ನಮ್ಮ ಹಸ್ಬೆಂಡ್, ನನ್ನ ಪತಿಯವರು ತುಂಬಾ ಟ್ರಾವೆಲ್ ಮಾಡ್ತಾರೆ, ಶ್ರೀನಿಧಿ ಅವರು. ಅವ್ರು ತುಂಬಾ ಟ್ರಾವೆಲ್ ಮಾಡ್ತಾರೆ. ಸಪೋರ್ಟ್ ಮಾಡ್ತಾರೆ ನಿಮಗೆ? ನೋಡಿ, ಫ್ಯಾಮಿಲಿ ಅಂದಮೇಲೆ ಆ ಒಂದು ಏನಂತಾರೆ ಅಂಡರ್ಸ್ಟ್ಯಾಂಡಿಂಗ್ ಇದ್ದೇ ಇರುತ್ತೆ. ಈಗ ಅವ್ರ ಪ್ರೊಫೆಷನ್ಗೆ ನನ್ನ ಸಪೋರ್ಟು, ನನ್ನ ಪ್ರೊಫೆಷನ್ಗೆ ಅವ್ರ ಸಪೋರ್ಟು. ಆಮೇಲೆ ನಾವು ಕೂಡ ನಮ್ಮ ಒಂದು ಚೌಕಟ್ಟಿನಲ್ಲಿ ಕೆಲಸ ಮಾಡ್ತೀವಿ. ಇವಾಗ ನನಗೆ ಸ್ವಲ್ಪ ಮನೆ, ಮಕ್ಕಳು, ಅದು ತುಂಬಾ ಅದು ನನ್ನ ಪ್ರಾಮುಖ್ಯತೆ ಫಸ್ಟ್ ನನ್ನ ಪ್ರೊಫೆಷನ್ಗಿಂತ ಹೆಚ್ಚಾಗಿ. ಸೊ ಹಾಗಾಗಿ ಅವರು ಕೂಡ ತುಂಬಾ ಸಹಾಯ ಮಾಡಿಕೊಂಡು ಹೊಂದ್ಕೊಂಡು, ಇಲ್ಲ ನಿನಗೆ ಬೇಕಾಗಿದ್ದು ಮಾಡು ಅಂತ ಹೇಳಿ. ಸೊ ಹಾಗಾಗಿ ಆ ಒಂದು ಸೊ ನೀವು ಈ ಆಕ್ಟಿಂಗು, ಈ ಭರತನಾಟ್ಯ, ಇದು ಹಾಬಿಗಳ ನಡುವೆನೂ ಟ್ರಾವೆಲ್ ಮಾಡ್ತಾ ಇರ್ತೀರಾ? ಹೌದು ಹೌದು, ಟ್ರಾವೆಲ್ ನನಗಿಂತ ಹೆಚ್ಚಾಗಿ ನಮ್ಮ ಮನೆಯವ್ರಿಗೆ ತುಂಬಾ ಇಷ್ಟ. ಸೊ ಹಾಗಾಗಿ ಅವ್ರ ಜೊತೆ ಮಕ್ಕಳು ಚಿಕ್ಕವ್ರು ಇರುವಾಗಂತೂ ಎಲ್ಲಾ ಕಡೆನೂ ಹೋಗಿ ಬಂದ್ಬಿಟ್ಟಿದೀವಿ. ಸೊ ಹಾಗಾಗಿ ಸುಮಾರು ಟ್ರಾವೆಲ್ ಮಾಡ್ತಾ ಇರ್ತೀವಿ ನಾವು. ಇಂಡೋನೇಷಿಯಾ, ಕಂಬೋಡಿಯಾ, ಶ್ರೀಲಂಕಾ, ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್, ದುಬೈ, ಸೌತ್ ಅಮೆರಿಕಾ, ಸೌತ್ ಆಫ್ರಿಕಾ, ಅಮೆರಿಕಾ, ಹವಾಯಿ, ಯುರೋಪ್, ಅಯ್ಯೋ ರಾಮ, ಎಲ್ಲ ಕಡೆ. ಇದು ನಿಮ್ಮನೇಲಿ ನಾನು ಗಮನಿಸಿದ್ದೇನಂದ್ರೆ ಎಲ್ಲ ಕಡೆ ಬುದ್ಧ ಇದೆ, ಜಾಸ್ತಿ ಬುದ್ಧ. ಸೊ ರೀಸನ್ ಏನು? ನನಗೆ ಬುದ್ಧ ಅಂತಂದ್ರೆ ತುಂಬಾ ಒಂಥರ ಕಾಮ್ನೆಸ್ ಅಂಡ್ ಪೀಸ್ಫುಲ್ ಒಂದು ಫೀಲಿಂಗ್ ಕೊಡುತ್ತೆ ನನಗೆ. ನೀವು ನಂಬಲ್ಲ, ನೀವು ಅಬ್ಸರ್ವ್ ಮಾಡಿದೀರಾ ಆಕ್ಚುಲಿ, ನಮ್ಮನೇಲಿ ಇಲ್ಲ ಅಂದ್ರೂ ಒಂದು 15-20 ಬುದ್ಧಗಳು ಬಂದಿದೆ. ಎಲ್ಲವುದು ಕೂಡ ನೀವು ನಂಬಲ್ಲ, ಎಲ್ಲವುದು ಗಿಫ್ಟ್ ಅಂತ ಹೇಳ್ಬೇಕು ನಾನು ನಿಮ್ಗೆ. ನನ್ನ ಆಸೆಗೆ ಇರೋ ತಕ್ಕನಾಗೇನೆ ಆ ಗಿಫ್ಟ್ ಕೂಡ ನನಗೆ ಬುದ್ಧನೇ ಬರುತ್ತೆ. ಸೊ ಇದು ಕೂಡ. ಆಮೇಲೆ ಇಲ್ಲೊಂದು ಬುದ್ಧ ಇದೆ, ತುಂಬಾ ಚೆನ್ನಾಗಿರೋ, ಇದೊಂದು ನನ್ನ ಶಿಷ್ಯ ಕೊಟ್ಟಿರೋದು, ನನ್ನ ಭರತನಾಟ್ಯದ ಶಿಷ್ಯೆ. ನೇಪಾಳ ಸೈಡ್ ಅಲ್ಲಿ ಇರತ್ತಲ್ಲ? ಹೌದು, ತುಂಬಾ ಚೆನ್ನಾಗಿ. ಎಷ್ಟು ಹೆವಿ ಇದೆ ನೋಡಿ, ಹಿಡ್ಕೊಳ್ಳಿ. ಓ ಮೈ ಗಾಡ್, ಎಷ್ಟು ಹೆವಿ ಇದೆ. ಹೌದು ನೋಡಿ, ಅವರು ಬುದ್ಧನೇ ಗಿಫ್ಟ್ ಕೊಟ್ರು. ಹೀಗೆ ನನಗೆ ಸುಮಾರು ಬುದ್ಧಗಳು ಗಿಫ್ಟ್ ಬರುತ್ತೆ. ಅಲ್ಲಿ ಒಂದ್ 3 ಬುದ್ಧ ಇದೆ. ಹೌದು, ಎಲ್ಲ ಗಿಫ್ಟೇ. ಮೊದಲು ನನಗೆ ಕೊಟ್ಟಿದ್ದ ಬುದ್ಧ ಗಿಫ್ಟ್ ನಮ್ಮ ತಂದೆಯವರು. ಸ್ಪಿರಿಚುವಲಿ ಹೇಗೆ ನೀವು? ನಾನು 2ರಲ್ಲಿ ನಂಬ್ತೀನಿ. ಒಂದು ಕಾಯಕವೇ ಕೈಲಾಸ, ಇನ್ನೊಂದು ಎಲ್ಲದನ್ನು ನಮಗಿಂತ ಒಂದು ಸುಪ್ರೀಂ ಪವರ್ ಇದೆ ಅಂತ ನಾನು ತುಂಬಾ ನಂಬ್ತೀನಿ. ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು, ನಾನು ಏನು ಜೀವನದಲ್ಲಿ ಪ್ಲಾನ್ ಮಾಡಲ್ಲ ಅಂತ. ಸೊ ಎಲ್ಲ ಅವ್ನು ಹೇಗ್ ನಡೆಸ್ತಾನೋ ನಡೆಸ್ಕೊಂಡು ಹೋಗ್ಲಿ, ಬಟ್ ನನಗೆ ಏನ್ ಸಿಗುತ್ತಲ್ಲ ನನ್ನ ಕೈಗೆ, ಅದಕ್ಕೆ ಮಾತ್ರ ಫುಲ್ ಜಸ್ಟಿಸ್ ಮಾಡ್ತೀನಿ. ನನ್ನ ಸಂಪೂರ್ಣ ಎಫರ್ಟ್ ಹಾಕಿ ಮಾಡ್ತೀನಿ. ಬಟ್ ಯಾವ್ದನ್ನು ಪ್ರಯತ್ನ ಪಡಲ್ಲ, ಅದು ಬೇಕು ಇದು ಬೇಕು ಅಂತ ಪ್ರಯತ್ನ ಪಡಲ್ಲ. ಬಂದಿದ್ದನ್ನ ಮಾತ್ರ ನಿಷ್ಠೆಯಿಂದ ಮಾಡ್ತೀನಿ. ಈ ರೂಮು ನೀವು ಬಹಳಷ್ಟು ಬುಕ್ಸ್ ಕಾಣಿಸ್ತಾ ಇದೆ. ನಮ್ಮ
ತಂದೆಯಿಂದ ಬಂದಂತ ಒಂದು ಅಭ್ಯಾಸ ಏನಂತಂದ್ರೆ ಅವರು ತುಂಬಾ ಪುಸ್ತಕ ಅವ್ರು ಇರ್ಬೇಕಾದ್ರೆ ಈಗ 3 ವರ್ಷ ಆಯ್ತು ಅವ್ರನ್ನ ಕಳ್ಕೊಂಡು, ಅಲ್ಝೈಮರ್ಸ್ ಬಂದು ಅವ್ರನ್ನ ಕಳ್ಕೊಂಡ್ಬಿಟ್ಟೆ. ಅವರು ಎಕನಾಮಿಕ್ಸ್ ಪ್ರೊಫೆಸರ್ ಆಗಿದ್ರು ಸಹ ಇಂಥ ಬುಕ್ ನಮ್ಮನೇಲಿ ಇಲ್ಲ ಅನ್ನೋ ಹಾಗೆ ಮಗಳು ನೀವು, ಪ್ರೊಫೆಸರ್ ಮಗಳು, ಹಾಗಾಗಿ ಓದೋದ್ರ ಬಗ್ಗೆ ಆಸಕ್ತಿ ಇದ್ದೇ ಇರುತ್ತೆ. ಸ್ವಲ್ಪ ಕಡಿಮೆನೆ. ಅವರು ಕನ್ನಡ ಲಿಟ್ರೇಚರ್ ಪೂರ್ತಿ, ನಮ್ಮ ಸಾಹಿತ್ಯ ರಂಗದ ಏನೇನು ಪುಸ್ತಕಗಳಿದೆ, ಇವತ್ತು ಈ ಪುಸ್ತಕ ಪಬ್ಲಿಷ್ ಆಗ್ತಾ ಇದೆ ಅಂತಂದ್ರೆ ಅದ್ ನಮ್ಮ ಮನೆಗೆ ಬರೋದು ಫಸ್ಟ್. ಅಷ್ಟು ಪುಸ್ತಕಗಳನ್ನ ಅವರು ಕೊಂಡ್ಕೊಂಡು ಇಟ್ಕೊಂಡಿದ್ರು. ನಮ್ಮ ಶ್ರೀ ಕುವೆಂಪು ಅವ್ರದ್ದು, ದಾರಾ ಬೇಂದ್ರೆ ಅವ್ರದ್ದು, ಶಿವರಾಮ್ ಕಾರಂತ್ರದ್ದು, ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು, ಆಮೇಲೆ ಇಂಗ್ಲಿಷ್ ಶೇಕ್ಸ್ಪಿಯರ್ ಇಂದ ಹಿಡಿದು ನೀವು ಕನ್ನಡದ ಸಾಹಿತ್ಯ ಎಲ್ಲದನ್ನು ನೀವು ನೋಡ್ತೀರಾ. ಬುಕ್ಸ್ ಕಲೆಕ್ಷನ್ಸ್ ಇದೆಯಾ? ಸೊ ಇದೆಲ್ಲ ಪುಸ್ತಕಗಳು ಸಾಕಷ್ಟು ನಮ್ಮ ತಂದೆಯವ್ರು ಕೊಟ್ಟಿರುವಂಥದ್ದು. ನಮ್ಮ ತಂದೆಯವ್ರದ್ದು ಇನ್ನೂ 5,000 ಪುಸ್ತಕ ಅವ್ರ ಲೈಬ್ರರಿಲಿ ಹಾಗೆ ಇದೆ. ಸೊ ಇಲ್ಲಿ ನೀವು ಕನ್ನಡ ಲಿಟ್ರೇಚರ್ ನೋಡ್ತೀರಾ, ಇಂಗ್ಲಿಷ್ ನೋಡ್ತೀರಾ, ಆಮೇಲೆ ಸ್ಪಿರಿಚುವಲ್ ಬುಕ್ಸ್ನು ಕೂಡ ನೋಡ್ತೀರಾ, ಎನ್ಸೈಕ್ಲೋಪೀಡಿಯಾಗಳು ಇದೆ. ಸೊ ಆಮೇಲೆ ನನ್ನ ನೃತ್ಯದ್ದು ಸಾಕಷ್ಟು ಪುಸ್ತಕಗಳಿದೆ. ಇದೆ ಇಲ್ಲೂ ಇದೆ, ಸ್ವಲ್ಪ ಏನು ಆ ಕಡೆ ಎಲ್ಲ ಇಟ್ಟಿದ್ದೀನಿ. ಹಾಗಾಗಿ ಇದೆಲ್ಲ ನಿಮ್ಮ ತಂದೆಯವರ ಕಲೆಕ್ಷನ್ಸ್ ಅಥವಾ ನೀವು? ಇಲ್ಲ, ನಂದು ಇದೆ ಇದರಲ್ಲಿ. ಕೆಲವು ಮಾತ್ರ ನಮ್ಮ ತಂದೆಯವ್ರು ಕೊಟ್ಟಂತ. ನಿಮಗೆ ಇದಕ್ಕೆಲ್ಲ ಟೈಮ್ ಸಿಗತ್ತಾ? ಮಾಡ್ಕೊಳ್ಬೇಕು. ಸಮಟೈಮ್ಸ್ ಕೆಲವೀಗ ಪುಸ್ತಕ ಓದ್ಲೇಬೇಕು ಅಂತ ಆಗಿರೋದಕ್ಕೆ ಸಮಯ ಮಾಡ್ಕೊಳ್ಳೇಬೇಕು ಶೀಲಾ ಅವರೇ. ಸೊ ಹಾಗಾಗಿ ನಿಮ್ಮ ಪುಸ್ತಕ ಪ್ರೇಮ ಸಹಿತ ಜಾಸ್ತಿನೇ ಇದೆ. ಥ್ಯಾಂಕ್ ಯು. ನನ್ನ ಇಂಟ್ರೆಸ್ಟ್ ಏನೇನಿದೆ ಅಲ್ಲ ಅದೆಲ್ಲ ನಿಮಗೆ ಮನೇಲಿ ಕಾಣಿಸುತ್ತೆ. ನೋಡಿ, ಫಾರ್ ಎಕ್ಸಾಂಪಲ್ ನನ್ನ ನಟರಾಜ, ನನ್ನ ಚಿಕ್ಕ ವಯಸ್ಸಿಂದ ನನ್ನ ಜೊತೆಗಿರುವಂಥ, ನಾನು ಎಲ್ಲ ಪರ್ಫಾರ್ಮೆನ್ಸಸ್ಗೂ ನನ್ನ ಜೊತೆ ಇರುವಂತಹ ನಟರಾಜ. ನಾನು ನನ್ನ ಸ್ಟೂಡೆಂಟ್ಸ್ ರಂಗ ಪ್ರವೇಶ ಮಾಡ್ತೀನಲ್ಲ, ಅದೆಲ್ಲದಕ್ಕೂ ನಾನು ಇದೇ ನಟರಾಜನ ಇಡ್ತೀನಿ. ಒಂದು ಆಶೀರ್ವಾದ ದೇವರದು. ಆಮೇಲೆ ನೀವು ಬುದ್ಧ ಹೇಳ್ತಾ ಇದ್ರಲ್ಲ, ಇದೆಲ್ಲ ಗಿಫ್ಟ್ ನೋಡಿ. ಅದು ಯಾರಿಗೂ ಗೊತ್ತಿರಲ್ಲ, ಮನೆಯವ್ರಿಗೆ ಬರೋರ್ಗು ನಾನು ಬುದ್ಧ ಫಾಲೋ ಮಾಡ್ತೀನಿ ಅಂತ. ಬುದ್ಧನಿಂದ ಹಿಡಿದು ಎಲ್ಲ ತಾನಾಗೆ ಬಂದಿರುವಂಥದ್ದು. ಸೊ ಆಮೇಲೆ ಯಾರೋ ಒಂದು ಹೇಳಿದ್ದು ನೆನಪು ಕೂಡ ಆಗುತ್ತಾ ನನಗೆ, ಬುದ್ಧ ಗಿಫ್ಟ್ ಆಗಿ ಬರ್ಬೇಕಂತೆ, ಕೊಂಡ್ಕೋಬಾರ್ದಂತೆ. ಹೌದಾ? ಸೊ ಹಾಗಾಗಿ ನೋಡಿ, ಇದು ದೇವ್ರ ಮನೆ ಚಿಕ್ಕದಾಗಿ ಚೊಕ್ಕವಾಗಿ ವೆಂಕಟರಮಣ ಸ್ವಾಮಿ, ತಿರುಪತಿ ವೆಂಕಟರಮಣ ಸ್ವಾಮಿ ಮನೆ ದೇವರು. ಸಾಯಿಬಾಬನ್ ಕೂಡ ಪೂಜೆ ಮಾಡ್ತೀನಿ. ಸೊ ದೇವ್ರ ಮನೆ. ಸೊ ಮತ್ತೆ ಇನ್ನು ಇಲ್ಲಿ ಡೈನಿಂಗ್ ಏರಿಯಾ, ಅಡಿಗೆ ಮನೆ ಪಕ್ಕನೆ ಓಪನ್ ಅಡಿಗೆ ಮನೆ ಇಟ್ಕೊಂಡಿದೀವಿ. ಆಕ್ಚುಲಿ ಈ ಗೋಡೆ ಫುಲ್ ಇತ್ತು. ನನಗೇನು ಒಂಥರ ಏನಾಗ್ಬಿಡೋದು ಗೊತ್ತಾ, 24 ಗಂಟೆ ನಾವು ಅಡಿಗೆ ಮನೆ ಒಳಗೆ ಸ್ಪೆಂಡ್ ಮಾಡೋದ್ರಿಂದ ಅದು ಹೇಗಾಗುತ್ತೆ ಅಂದ್ರೆ ನಾನು ಒಬ್ಳೆ ಐಸೋಲೇಟೆಡ್. ಸೊ ಹಾಗಾಗಿ ಆ ರೀತಿ ಇರಬಾರ್ದು ಅಂತ ಹೇಳಿ ಈ ಗೋಡೆನ ತೆಗೆಸ್ಬಿಟ್ಟು ಓಪನ್ ಕಿಚನ್ ಇಟ್ಕೊಂಡ್ಬಿಟ್ಟೆ. ಅವಾಗೆಲ್ಲ ನೋಡಿ, ಇಲ್ಲಿಂದ ಟಿವಿನೂ ನೋಡ್ಬಹುದು, ಯಾರಾದ್ರೂ ಬಂದ್ರೆ ಹೋದ್ರು ನೋಡ್ಬಹುದು. ಸೊ ಹಾಗಾಗಿ ಬ್ಯಾಲೆನ್ಸ್ ಮಾಡಬಹುದು. ಓಪನ್ ಕಿಚನ್ ತರ ಇದನ್ನ ಮಾಡ್ಕೊಂಡೆ. ಆಮೇಲೆ ಶೀಲಾ ಅವರೇ, ನೀವು ಹೇಳ್ಬೇಕಿತ್ತು ನಿಮ್ಗೆ, ನಾನು ಇದುವರೆಗೂ ಸಹಾಯಕ್ಕೆ ಯಾರನ್ನೂ ಇಟ್ಕೊಂಡಿಲ್ಲ. ಮನೆ ಕ್ಲೀನ್ ಮಾಡೋದಾಗ್ಲಿ, ಅಡಿಗೆ ಮಾಡೋದಾಗ್ಲಿ, ಪ್ರತಿಯೊಂದನ್ನು ನಾನೇ ಮಾಡೋದು. ಹೌದು, ಅದೊಂಥರ ನನ್ಗೆ ಸ್ಟ್ರೆಸ್ ಬಸ್ಟರ್ ತರ. ಯಾಕಂದ್ರೆ ಈಗ ಮಾಮೂಲಿ ಮಹಿಳೆ ಕೂಡ ಅಂದ್ರೆ ಅಟ್ಲೀಸ್ಟ್ ಪಾತ್ರೆ ವಾಶಿಗೆ ಅಥವಾ ನೆಲಕ್ಕೆ ಆದ್ರೂ ಕೆಲಸದವರನ್ನ ಇಟ್ಕೊಂಡಿರ್ತಾರೆ. ನೀವು ಇಷ್ಟು ದೊಡ್ಡ ಮನೆ, ಸೊ ನೀವೇ ಎಲ್ಲ ಕೆಲಸ ಮಾಡ್ತೀರಾ? ಹೌದು, ಪ್ರತಿಯೊಂದನ್ನು ನಾನೇ ಮಾಡೋದು. 5 ಬಾತ್ರೂಮ್ ಇದೆ, 3 ರೂಮ್ ಇದೆ, ಆಮೇಲೆ ಡಾನ್ಸ್ ರೂಮ್ ಇದೆ, ಅದಿದೆ ಇದಿದೆ ಎಲ್ಲ ಇದೆ. ಪ್ರತಿಯೊಂದನ್ನು ನಾನೇ ಕ್ಲೀನ್ ಮಾಡೋದು, ಅಡಿಗೆನೂ ನಾನೇ ಮಾಡೋದು, ಲಾಂಡ್ರಿ, ಪ್ರತಿಯೊಂದು ಕೆಲಸನೂ ನಾನೇ ಮಾಡೋದು. ಓ ಮೈ ಗಾಡ್, ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ? ನಮ್ಮ ವೀಕ್ಷಕರಿಗೂ ಟಿಪ್ಸ್ ಕೊಡಿ. ನನ್ಗೆ ಆಕ್ಚುಲಿ ಇದು ಮನೆ ಕೆಲಸ ಆಗ್ಬೋದು, ಅಡಿಗೆ ಆಗ್ಬೋದು, ಒಂಥರ ಸ್ಟ್ರೆಸ್ ಬಸ್ಟರ್ ತರ. ಆ ಟೆನ್ಷನ್ ಏನೇ ಇದ್ರು ಇದೆಲ್ಲ ಮಾಡುವಾಗ ಒಂಥರ ನನಗೆ ಕಾಮ್ ಆಗುತ್ತೆ. ಅದು 2 in 1. ಒಂದು ಎಕ್ಸರ್ಸೈಸ್ ಆಗತ್ತೆ, ಇನ್ನೊಂದು ನನಗೆ ಸ್ಟ್ರೆಸ್ ರಿಲೀಸ್ ಆಗತ್ತೆ. ಸೊ ನಿಮ್ ಫಿಟ್ನೆಸ್ ಸೀಕ್ರೆಟ್ ಕಿಚನ್ ಸ್ಪೇಸ್? ಕಿಚನ್ ಸ್ಪೇಸ್ ನನ್ನ ಸೀಕ್ರೆಟ್ ಆಕ್ಚುಲಿ. ಒಂಥರ ರಿಲೀಫ್ ಸಿಗುತ್ತೆ ನನಗೆ ಸ್ಟ್ರೆಸ್ ಇಂದ. ಹಾಗಾಗಿ ಮನೆ ಕೆಲಸ ಮಾಡೋದು ಅದು ಇದು ಎಲ್ಲ ಸ್ವಲ್ಪ ಇಷ್ಟ. ಕುಕಿಂಗ್ ಇಂದ ಹಿಡಿದು ಪ್ರತಿಯೊಂದು. ಆದ್ರೆ ಫೇವ್ರೆಟ್ ಸ್ಪೇಸ್ ಅಥವಾ ಏನೇ ಹೇಳ್ಬೋದು, ಕಿಚನ್ಗೆ ಏನ್ ಹೇಳ್ತೀರಾ ನೀವು? ನನ್ನ ಫೇವ್ರೆಟ್ ಪ್ಲೇಸ್. 24 ಗಂಟೆಲಿ ಒಂದು 10 ಗಂಟೆ ಶೂಟಿಂಗ್ ಇಲ್ಲ ಅಂದ್ರೆ ಅಡಿಗೆ ಮನೇಲೇ ಇರ್ತೀನಿ. ಎಸ್, ಅಡಿಗೆ ಮನೇಲೇ ನೀವು ನನ್ನ ನೋಡ್ತಾ ಇರ್ತೀರಾ. ನನ್ನ ಮಗಳನ್ನು ಬೈತಾ ಇರ್ತಾಳೆ, ಏನ್ ಮಾಡಿದೆ ಮಾಡ್ತಾ ಇರ್ತೀಯಾ, ಹೊರಗಡೆ ಬಾ, ಹೊರಗಡೆ ಹೋಗು ಅಂತ. ನನ್ಗೇನೋ ಇಲ್ಲಿ ಏನ್ ಸ್ಪೆಷಲ್ ಆಗಿ ಯಾವ ತರ ಫುಡ್ ಪ್ರಿಪೇರ್ ಮಾಡ್ತೀರಾ ಫ್ರೀ ಇದ್ದಾಗೆಲ್ಲ?
ನನ್ನ ಮಕ್ಳಿಗೆ ಏನ್ ಇಷ್ಟ ಆಗತ್ತೆ. ಸಾಮಾನ್ಯವಾಗಿ ನನ್ನ ಮಗಳು ಸ್ವಲ್ಪ, ನನ್ನ ಮಗ ಫುಡ್ಡಿ ಇದ್ದ ನಂತರ ಏನ್ ಕೊಟ್ರು ತಿನ್ನೋನು. ಆದ್ರೆ ನನ್ನ ಮಗಳು ಸ್ವಲ್ಪ ಹೆಲ್ತ್ ಕಾನ್ಶಿಯಸ್, ಹೆಲ್ದಿ ಫುಡ್ ತಿಂತಾಳೆ. ಅದ್ರಲ್ಲಿ ಪ್ರೋಟೀನ್ ಇರ್ಬೇಕು, ಸಾಕಷ್ಟು ತರಕಾರಿಗಳಿರ್ಬೇಕು, ಹಣ್ಣು ಇರ್ಬೇಕು, ಈ ರೀತಿಯಾದಂತ ಅವಳು ಮೇಂಟೈನ್ ಮಾಡ್ತಾಳೆ. ಸೊ ಹಾಗಾಗಿ ಅವಳಿಗೆ ಇಷ್ಟವಾದದ್ದೇ ಜಾಸ್ತಿ. US ಅಲ್ಲಿ ಇದ್ದಿದ್ರಿಂದ ಸ್ವಲ್ಪ ವೆಸ್ಟರ್ನ್ ಕಲ್ಚರ್ ಇರತ್ತೆ ಅಂತ ಜನ ಅನ್ಕೊಳ್ತಾರೆ. ಡಯಟ್ ಅಲ್ಲಿ ಆಗ್ಬೋದು, ಫುಡ್ ಅಲ್ಲಿ ಆಗ್ಬೋದು, ಪಾಸ್ತಾ, ಬರ್ಗರ್ ಆತರ. ಸೊ ನಿಮ್ಮ ಫುಡ್ ಲಿಸ್ಟ್ ಅಲ್ಲಿ ಏನಿದೆ? ಇಲ್ಲ, ನಮ್ಮ ಮನೆಯಲ್ಲಿ ಸ್ವಲ್ಪ ಅಕ್ಕಿ ರೊಟ್ಟಿ, ದೇಸಿ ಫುಡ್ ಖಂಡಿತವಾಗಿ, ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ, ಬೇಳೆ ಸಾರು. ನನ್ನ ಮಗಂಗಂತೂ ದಿನ ಚಿತ್ರಾನ್ನ ಬೇಕು. ಸೊ ಹಾಗಾಗಿ ಅವನು ಅಮೆರಿಕಾದಲ್ಲಿ ಇದ್ದಾಗ್ಲೂ ಚಿತ್ರಾನ್ನ ತಗೊಂಡು ಹೋಗೋನು ಸ್ಕೂಲ್ಗೆ. ಸೊ ಆತರ ನಮ್ಮನೇಲಿ ಸ್ವಲ್ಪ ನಮ್ಮ ಭಾರತೀಯ ಸಂಸ್ಕೃತಿ ಊಟೋಪಚಾರಗಳೇ. ಅಮೆರಿಕಾದಲ್ಲಿ ಇದ್ರು ದೇಸಿ ಫುಡ್. ಹೌದು. ಅದು ಇಲ್ಲಿ ನೀವು ಯಾವ್ದು ಸ್ಪೆಷಲ್ ಫುಡ್ ಪ್ರಿಪೇರ್ ಮಾಡೋದು ನೀವು? ಸ್ಪೆಷಲ್ ಅಂತ ಏನಿಲ್ಲ, ಜಾಸ್ತಿ ದೋಸೆ ಇಷ್ಟ ನನ್ನ ಮಗಳಿಗೆ. ರವೆ ದೋಸೆ ಅವಳ ಫೇವ್ರೇಟು. ಸೊ ರವೆ ದೋಸೆ, ಮಸಾಲೆ ದೋಸೆ, ದೋಸೆಗಳ ವೆರೈಟಿ ಜಾಸ್ತಿ, ಸೆಟ್ ದೋಸೆ, ಆಪಂ, ಉತ್ತಪ್ಪ, ಈ ತರದೆಲ್ಲ ಸ್ವಲ್ಪ ದೋಸೆ ವೆರೈಟಿ ಜಾಸ್ತಿ ನಮ್ಮ ಮನೇಲಿ. ಗ್ಲಾಸಸ್ ವೆರೈಟಿ ಆಫ್, ಇದೆಲ್ಲ ನಮ್ಮ ಮನೆಯವ್ರಿಗೆ ಸೇರಿದ್ದು ಅಂತ ಹೇಳ್ಬೇಕು. ಅವರ ಒಂದು ಆಸಕ್ತಿ ಇದೆಲ್ಲ. ಒಂದೊಂದು ಡ್ರಿಂಕಿಗೆ ಒಂದೊಂದು ಗ್ಲಾಸಸ್ ಇರಬೇಕು. ಇದೆಲ್ಲ ನಮ್ಮ ಮನೆಯವರ ಆಸಕ್ತಿ ಅಂತ ಹೇಳ್ಬೇಕು. ಸೊ ಇಲ್ಲಿ ಅದು ಕೂಡ ಆಗಿ ಇದು ನಮ್ಮ ಮನೆಯವರ ಆಸಕ್ತಿ ಅನ್ನಲ್ಲ. ಸೊ ನಮ್ಮ ಮನೆಯವರ ಆಸಕ್ತಿಯ ಕಂಟಿನ್ಯೂಷನ್ ಇದು. ಸೊ ಇಲ್ಲಿ ಅವರ ಒಂದು ಪಾರ್ಟಿಗೆ ಅಂತ ಒಂದು ಜಾಗ ಮಾಡ್ಕೊಂಡಿದ್ದಾರೆ. ನಾ ಹೇಳ್ದಾಗೆ ಇದು ನಮ್ಮ ಮನೆಯವರ ಅಭಿರುಚಿಗೆ ತಕ್ಕನಾಗೆ ಒಂದು ಜಾಗ ಮಾಡ್ಕೊಂಡಿದ್ದಾರೆ. ಅದು ಅಮೆರಿಕಾದಲ್ಲಿ ಇದ್ದಿದ್ರಿಂದ ಸಾಕಷ್ಟು ಫ್ರೆಂಡ್ಸು ಅವರು ಇವರು ಎಲ್ಲ ಬಂದಾಗ ಹೊರಗಡೆ ಹೋಗೋದಕ್ಕಿಂತ ಹೆಚ್ಚಾಗಿ ಇಲ್ಲೇ ಸಾಮಾನ್ಯವಾಗಿ ಸೇರ್ಕೊಳ್ತೀವಿ. ಪ್ರೈವೇಟ್ ಪಾರ್ಟೀಸ್ ನಮ್ಮ ಮನೆಯವರ ಒಂದು ಇಂಟ್ರೆಸ್ಟ್ ಇದು ಅಂತ ಹೇಳ್ಬೇಕು. ಅವರೇ ಎಲ್ಲ ಸೆಟಪ್ ಮಾಡಿರೋದು ಕಂಪ್ಲೀಟ್ ಆಗಿ. ಇವನ್ ಪೇಂಟಿಂಗ್ ಗೀಂಟಿಂಗ್ ಎಲ್ಲ ಏನ್ ನೋಡ್ತಾ ಇದ್ದೀರಾ, ಸೊ ಎಲ್ಲದನ್ನು ಅವರೇ. ಆಕ್ಚುಲಿ ಎಲ್ಲ ಬಿಲ್ಡಿಂಗ್ಸ್ ರೂಫ್ ಟಾಪ್ ಅಲ್ಲಿ ಇರುತ್ತೆ, ನೀವು ಗ್ರೌಂಡ್ ಲೆವೆಲ್ ಅಲ್ಲೇ ಇಲ್ಲೇ ಡಿಸೈನ್ ಮಾಡಿದ್ದೀರಾ. ಹೌದು. ಇಲ್ಲಿ ಮುಂಚೆ ಗಾರ್ಡನ್ ಇತ್ತು ಈ ಕಡೆ, ಸೊ ಆ ಜಾಗನ ಇದಕ್ಕೆ ಬಳಸ್ಕೊಂಡಿದ್ದಾರೆ. ಇಂಟೀರಿಯರ್ಸ್ ಚೆನ್ನಾಗಿದೆ ಇಲ್ಲಿ. ಥ್ಯಾಂಕ್ ಯು ಸೋ ಮಚ್. ಕ್ರೆಡಿಟ್ ಯಾರಿಗೆ ಹೋಗ್ಬೇಕು? ನಮ್ಮ ಮನೆಯವ್ರಿಗೆ, ಖಂಡಿತವಾಗಿಯೂ ನಮ್ಮ ಮನೆಯವ್ರಿಗೆ. ಕ್ಲೀನ್ ಮಾಡೋದು ಮಾತ್ರ ನಂದು ಬಿಟ್ರೆ ಸೆಟಪ್ ಮಾಡಿರೋದೆಲ್ಲ ಅವರೇ. ಸೊ ಇದು ನಮ್ಮ ಮನೆಯವ್ರ ಇಂಟ್ರೆಸ್ಟು. ಇನ್ನು ನನ್ನ ಮಕ್ಕಳಿಗೆ, ಅದರಲ್ಲೂ ನನ್ನ ಮಗಳು ಭರತನಾಟ್ಯ ಕಲಾವಿದೆ ನಂತರ ಅಂತ ಹೇಳಿದೆ. ಸೊ ಅವಳಿಗೆ ಪ್ರಾಕ್ಟೀಸ್ಗೆ ಅಂತ ಹೇಳಿ ಒಂದು ಡಾನ್ಸ್ ರೂಮ್ ಸೆಟಪ್ ಮಾಡಿದೀವಿ. ಬನ್ನಿ ನಿಮ್ಗೆ ಅದನ್ನ ತೋರಿಸ್ತೀನಿ. ಸೊ ಇದು ನಮ್ಮ ಡ್ಯಾನ್ಸ್ ಪ್ರಾಕ್ಟೀಸ್ಗೆ ಅಂತ ಹೇಳಿ ಸೆಟಪ್ ಮಾಡ್ಕೊಂಡಿರೋದು. ಇದೆಲ್ಲ ಅಮೆರಿಕಾದಲ್ಲಿ ಅಲ್ಲಿರುವಂತಹ ನಮ್ಮ ಕನ್ನಡಿಗರು ಎಲ್ಲರೂ ನನ್ನ ಸ್ಟೂಡೆಂಟ್ಸ್, ದೊಡ್ಡವರು, ಅವ್ರನ್ನ ಸೇರಿಸ್ಕೊಂಡು ಕಾರ್ಯಕ್ರಮ ಮಾಡಿದಂಥದ್ದು. ಸೊ ಇದು US US ಅಮೆರಿಕಾದಲ್ಲಿ ಇದ್ದಾಗ ಮಾಡಿದಂಥದ್ದು. ಅದು ಕೂಡ ಅಮೆರಿಕಾದಲ್ಲಿ ಇದ್ದಾಗ ಮಾಡಿದಂಥದ್ದು. ಅವಾರ್ಡ್ಸ್ ಎಲ್ಲ ಒಂದ್ ಕಡೆ ಇಟ್ಟಿದ್ದೀನಿ ಅಂತ ಹೇಳಿದ್ರಿ ನೀವು. ಆಕ್ಚುಲಿ ಏನ್ ಗೊತ್ತಾ, ಇಲ್ಲಿ ಸುಮಾರು ಹಾಕಿದ್ದೆ ನಾನು. ತುಂಬಾ ಮಳೆ ಬಂತು ನೋಡಿ ಒಂದ್ಸಲ, 1.5 ವರ್ಷದಿಂದ ಫುಲ್ ಫ್ಲಡ್ಡಿಂಗ್ ಆಯ್ತಲ್ಲ. ಆಗ ಸಾಕಷ್ಟು ಮಳೆ ನೀರು ಒಳಗಡೆ ಬಂದು ಸುಮಾರು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಕ್ಕೆ ಶುರುವಾಯ್ತು. ಆವಾಗ ನೀವು ನಂಬಲ್ಲ, ಆಮೇಲೆ ಮನೇಲಿ ಇಡಕ್ ಜಾಗನೂ ಇರಲ್ವಲ್ಲ ಅಷ್ಟೊಂದು. ಒಂದು 200-300 ಅವಾರ್ಡ್ಸ್ ಇದೆ, ಎಲ್ಲಿಡ್ತೀರಾ? ಸೊ ಎಲ್ಲ ನೀಟಾಗಿ ಡಬ್ಬದಲ್ಲಿ ಹಾಕಿ ಕಟ್ಟಿ ಮೇಲೆ ಹಾಕ್ಬಿಟ್ಟಿದ್ದೀನಿ. ಇಲ್ಲಾಂದ್ರೆ ಅದನ್ನು ಒಂದು ಶೋಕಸ್ ಮಾಡ್ಬೋದಿತ್ತು, ನಾವು ತೋರಿಸ್ಬೋದಿತ್ತು. ಹೌದು. ಆಮೇಲೆ 2 ರೀಸನ್ನು ನಾನು ಅದನ್ನ ಮೇಲ್ ಕಟ್ಟಿಟ್ಟಿರೋದಕ್ಕೆ. 2 ರೀಸನ್ನು. ಒಂದೇನಪ್ಪಾ ಅಂತ ಅಂದ್ರೆ, ಮನೆಯಲ್ಲಿ ಎಲ್ಲ ನನ್ನ ಸಾಮಾನ್ಯ ತುಂಬ್ಕೊಂಡಂಗೆ ಆಗ್ಬಿಡತ್ತೆ. ನೀವು ಅಬ್ಸರ್ವ್ ಮಾಡಿರ್ಬೋದು ಮನೆ ಒಳಗುನು, ನಂದು ಇಂಡಿವಿಜುವಲ್ ಆಕ್ಟಿಂಗ್ ಫೋಟೋಸ್ ಆಗ್ಲಿ, ಭರತನಾಟ್ಯದ ಫೋಟೋಸ್ ಆಗ್ಲಿ ನಿಮ್ಗೆ ಅಷ್ಟು ಕಾಣಿಸಿಲ್ಲ. ಯಾಕೆ ಅಂತಂದ್ರೆ ಏನಾಗುತ್ತೆ, ನಮ್ಮ ಮನೆಯವ್ರು ಯಾರು ನೋಡ್ತಾ ಇಲ್ಲ. ಸೊ ಹಾಗಾಗಿ ವೀಕ್ಷಕರಿಗೋಸ್ಕರ ಹೇಳ್ತಾ ಇದ್ದೀನಿ. ಅದೇನಾಗುತ್ತೆ ಅಂದ್ರೆ, ಮನೇಲಿ ಒಂದು 4-5 ಜನ ಇರಬೇಕಾದ್ರೆ ಬೇರೆಯವ್ರಿಗೆ ಒಂದು ಇನ್ಸೆಕ್ಯೂರಿಟಿ ಫೀಲ್ ಬರಬಾರ್ದು. ಅಂದ್ರೆ ಎಲ್ಲ ನಾನೇ ಆವರಿಸ್ಕೊಂಡಂಗೆ ಆಗೋಗುತ್ತೆ. ಹಾಗಾಗಿ ನಾನು ಮನೆ ಒಳಗಡೆ ನನ್ನ ಹೊರಗಿನ ಒಂದು ಸಾಧನೆಗಳೇನಿದೆ ಅದನ್ನ ನಾನು ಆದಷ್ಟು ಮನೆ ಒಳಗೆ ತರಲ್ಲ, ಅದ್ರ ಬಗ್ಗೆ ಮಾತಾಡೋಕ್ಕೂ ಹೋಗಲ್ಲ. ಸೊ ಮನೆಯಲ್ಲಿದ್ದಾಗ ನೀವು ಹೋಮ್ ಮೇಕರ್ ಅಂದ್ರೆ ಮನೆಯಲ್ಲಿ ಒಂದು ಸರ್ವೆಂಟ್ ತರ ಇರ್ತೀನಿ. ಲಿಟ್ರಲಿ ಆಯ್ತಾ. ಎಲ್ರಿಗೂ ನೋಡ್ಕೊಂಡು ಮಾಡ್ಕೊಂಡು ನನ್ನ ಸಾಧನೆಗಳ ಬಗ್ಗೆ ನಾನು ಮಾತಾಡಲ್ಲ, ನನ್ನ ಪ್ರಾಜೆಕ್ಟ್ಗಳ ಬಗ್ಗೆ ನಾನು ಮಾತಾಡಲ್ಲ. ಈಗ ಹೊರಗಡೆ ನೀವೇ ಈಗ ಇಷ್ಟು ಹೊಗಳಿದ್ರಿ, ಇದ್ರ ಬಗ್ಗೆ ಹೇಳಲ್ಲ. ಅವಾಗ ಏನಾಗುತ್ತೆ, ಬೇರೆಯವರಿಗೆ ಅದು ಅನ್ನಿಸ್ಬಾರ್ದು. ಅಯ್ಯೋ ಹಾಗಾದ್ರೆ ನಾನೇನ್ ಮಾಡ್ತಾ ಇದ್ದೀನಿ ಅನ್ನೋ ತರದ. ಅವ್ರೆಲ್ಲರೂ ನನಗಿಂತ ಸಕ್ಸಸ್ಫುಲ್ ಇದ್ದಾರೆ, ಆದ್ರೆ ಕ್ಷೇತ್ರದಲ್ಲಿ ಇರುತ್ತೆ. ಹೌದು. ಈಗ ನನ್ನ ಕ್ಷೇತ್ರ ಹೇಗೆ ಅಂತ ಅಂದ್ರೆ ಗ್ಲಾಮರಸ್ ಫೀಲ್ಡ್. ಹಾಗಾಗಿ ಇಷ್ಟು ಮಾಡಿದ್ರು ಕಾಣಿಸುತ್ತೆ.
ಆ ಒಂದು ಭಾವನೆ ಬರಬಾರ್ದು ಅಂತ ಹೇಳಿ ಇನ್ಫ್ಯಾಕ್ಟ್ ನಮ್ಮ ಮನೆ ಒಳಗೆ ಜಾಸ್ತಿ ನನ್ನ ಬಗ್ಗೆ ಇರುವಂತಹ ನ್ಯೂನ್ಯತೆಗಳ ಬಗ್ಗೆ ಮಾತಾಡ್ತೀನಿ. ಇವಾಗ ನಾನು ಅಕಾಡೆಮಿಕ್ಸ್ ಅಲ್ಲಿ ತುಂಬಾ ಬ್ರೈಟ್ ಇರ್ಲಿಲ್ಲ, ಮಕ್ಕಳಿಗೆ ಯಾವಾಗ್ಲೂ ಅದನ್ನೇ ತೋರಿಸ್ತಿರ್ತೀನಿ. ಓ ನೋಡು, ನಾನು ಓದೋದ್ರಲ್ಲಿ ಬರೀ 70% ತೆಗಿತಾ ಇದ್ದೆ, 90% ಯಾವತ್ತೂ ತೆಗ್ದಿಲ್ಲ, ಇಷ್ಟು ಕಡಿಮೆ ತೆಗಿತಾ ಇದ್ದೆ, ಓದೋದ್ರಲ್ಲಿ ಹಿಂದೆ ಇದ್ದೆ, ನೀವು ನೋಡಿ ಎಷ್ಟು ಚೆನ್ನಾಗಿ ತೆಗಿತಾ ಇದೀಯಾ ಅಂತ ಹೇಳಿ ಅವ್ರನ್ನ ಹುರಿದುಂಬಿಸ್ತೀನಿ ಹೊರತು ನಂದನ್ನ ಹೇಳ್ಕೊಂಡು ನಾನು. ಅದಕ್ಕೆ ನಿಮ್ಮ ಮನೆಯೊಳಗೆ ಎಲ್ಲೂ ನನ್ನ ಫೋಟೋ ಆಗ್ಲಿ, ನನ್ನ ಆಕ್ಟಿಂಗ್ ಆಗ್ಲಿ, ನನ್ನ ಅವಾರ್ಡ್ಸ್ಗಳಾಗ್ಲಿ ನೋಡಿ, 3 ಇಂಟರ್ನ್ಯಾಷನಲ್ ಅವಾರ್ಡ್ ಬಂದಿದೆ, 1 ನ್ಯಾಷನಲ್ ಅವಾರ್ಡ್ ಬಂದಿದೆ, 3 ಸ್ಟೇಟ್ ಅವಾರ್ಡ್ ಬಂದಿದೆ. ನೀವು ಯಾವ್ದನ್ನು ಮನೆ ಒಳಗೆ ಎಲ್ಲೂ ನೋಡಿಲ್ಲ. ಹೌದು, ನೋಡ್ಲಿಲ್ಲ. ನಾನು ಅದನ್ನೆಲ್ಲೂ ಡಿಸ್ಪ್ಲೇ ಮಾಡಲ್ಲ. ಇದೊಂದು ರೀಸನ್ಗೆ. ಇದು ನಿಮ್ ಲೈಫ್ ಮಂತ್ರನಾ? ಇದು ನನ್ನ ಲೈಫ್ ಮಂತ್ರ. ಅವಾಗ ಏನಾಗುತ್ತೆ, ಮನೆ ಒಳಗೆ ಇರೋರ್ಗುನು ಅದೊಂದ್ ಸದಾ ಅನಿಸ್ಬಾರ್ದು, ಓ ಇವಳು ಯಾವ್ದೋ ಮಟ್ಟಕ್ಕೆ ಹೋಗಿದ್ದಾಳೆ, ಯಾವ್ದೋ ಅನಿಸ್ಲೇಬಾರ್ದು. ಸೊ ಮನೆ ಒಳಗೆ ನಾನು ನಿಜವಾಗ್ಲೂ ಒಂದು ಸೇವಕಿ ತರಾನೇ ಇರ್ತೀನಿ. ಸೊ ಅದು ನನ್ನ ಮಂತ್ರ ಫಾರ್ ಬ್ಯಾಲೆನ್ಸಿಂಗ್. ರಿಯಲಿ ಗುಡ್ ಆಕ್ಚುಲಿ. ನಿಜವಾಗ್ಲು ಇದು ಆಕ್ಚುಲಿ ಮುಂದಿನ ಪೀಳಿಗೆಗೆ ಈ ಮಾತನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸುಮಾರು ಪ್ರಾಬ್ಲಮ್ಸು, ಅದರಲ್ಲೂ ವೈವಾಹಿಕ ಜೀವನದಲ್ಲಿ ತುಂಬಾ ತೊಂದರೆಗಳು ಬರೋದಕ್ಕೆ ಇದೇ ಮೂಲ ಕಾರಣ ಆಗುತ್ತೆ. ನಾನು ಹೆಚ್ಚು, ನಾನು ದೊಡ್ಡವಳು, ನಾನಿದು ಅಂತ. ದಯವಿಟ್ಟು ಕಾಂಪ್ರಮೈಸ್ ಅನ್ನೋದು ಬರಲೇಬೇಕಾಗತ್ತೆ. ಆಮೇಲೆ ನಾನು ಎಲ್ಲರ ಹಾಗೆ ಸಾಧಾರಣ, ನೀವು ಯಾವುದೇ ಮಟ್ಟಕ್ಕೆ ಹೋದ್ರೂ ಮನೆಯಲ್ಲಿ ತಾಯಿ ಆಗೋದು ಮೊದಲು ಇಂಪಾರ್ಟೆಂಟು. ಒಂದು ಹೆಂಡತಿ ಆಗೋದು ಬಹಳ ಮುಖ್ಯ. ಸೊಸೆ, ಒಳ್ಳೆ ಸೊಸೆ ಅನ್ನಿಸ್ಕೊಳ್ಳೋದು, ಒಳ್ಳೆ ಮಗಳು ಅನ್ನಿಸ್ಕೊಳ್ಳೋದು. ಹಾಗೆ ನಾವು ಏನು ಹೇಳ್ತಾರೆ, ತುಂಬ ಹಂಬಲ್ ಆಗಿರೋದು ಬಹಳ ಮುಖ್ಯ ಆಗುತ್ತೆ. ಅದರಲ್ಲೂ ಮನೆ ಒಳಗಡೆ, ಅಲ್ಲೇ ನಮಗೆ ನೆಮ್ಮದಿ ಸಿಗೋದು. ದಯವಿಟ್ಟು ಇದನ್ನು ಅಳವಡಿಸ್ಕೊಳ್ಳಿ. ಇತ್ತೀಚೆಗೆ ಆಗುವಂತಹ ಆ ಜಗಳಗಳು ಇದನ್ನೆಲ್ಲ ನೋಡಿದಾಗ ಚಿಕ್ಕ ಚಿಕ್ಕ ವಿಚಾರಕ್ಕೇನೆ ಎಲ್ಲೋ ಹೋಗಿ ಎಂಡಾಗುತ್ತೆ ವೈವಾಹಿಕ ಜೀವನ. ಸೊ ಹಾಗಾಗಿ ಇದು ಕೆಲವು ಅಂಶಗಳನ್ನು, ಅದಕ್ಕೆ ನನ್ನ ಜೀವನದ ಅಂಶಗಳನ್ನು ನಾನು ನಿಮ್ಮ ಹತ್ರ ಹಂಚ್ಕೊಂಡೆ. ಸೊ ನಿಮ್ಮ ಲೈಫ್ ಸ್ಟೈಲು, ನಿಮ್ಮ ಫ್ಯಾಮಿಲಿ, ಅಂದ್ರೆ ಈ ಲೈಫ್ ಮಂತ್ರಗಳ ಟಿಪ್ಸ್ ಬಹಳ ಅಂದ್ರೆ ಇನ್ಸ್ಪೈರಿಂಗ್ ಆಗಿದೆ, ಯೂಸ್ಫುಲ್ ಆಗತ್ತೆ ಅನ್ಸುತ್ತೆ. ನೀವು ನಾಟ್ ಓನ್ಲಿ ಆನ್ ಸ್ಕ್ರೀನ್ ಸಕ್ಸಸ್ಫುಲ್ ಅಲ್ಲ, ಫ್ಯಾಮಿಲಿನೂ ಅಷ್ಟೇ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿ. ಏನಾಗುತ್ತೆ ಗೊತ್ತಾ, ಈಗ ನಿಮಗೂ ಗೊತ್ತು, ನೀವು ಒಬ್ರು ಪ್ರೊಫೆಷನಲ್ ಆಗಿ ಆ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಹೆಚ್ಚಾಗಿ ಹೆಣ್ಣಿನ ಕೈಯಲ್ಲೇ ಇರುತ್ತೆ. ಓಕೆ. ಸೊ ಹಾಗಾಗಿ ನೀವು ಮಾಡ್ತಾ ಇದ್ದೀರಾ. ಸೊ ನಾವು ಮಾಡಲೇಬೇಕು. ಇಲ್ಲ ಅಂತಂದ್ರೆ ಎಡಬೋದು ತುಂಬಾ ಬೇಗ ಆಗ್ಬಿಡುತ್ತೆ. ಯಾವುದೋ ಒಂದು ಕುದುರೆ ರೇಸ್ ತರ ನಾವು ಹೋಗ್ತಾನೆ ಇದ್ರೆ ಅದಕ್ಕೊಂದು ಕೊನೆ ಅನ್ನೋದೇ ಇರೋದಿಲ್ಲ. ಅದನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋ ಅಂತ ಒಂದು ವಿವೇಚನೆ ನನಗೆ ಅನ್ಸೋ ಪ್ರಕಾರ ಹೆಣ್ಣು ಮಕ್ಕಳಿಗೆ ಜಾಸ್ತಿ ಇರಬೇಕು ಅಂತ ಅನ್ಸತ್ತೆ. ಇದೆಲ್ಲ ನಮ್ಮ ತಂದೆಯವರು ಹೇಳ್ಕೊಟ್ಟಂತಹ ಒಂದಷ್ಟು ಜೀವನದ ಪಾಠಗಳು, ಸಂಸ್ಕಾರ ಎಲ್ಲ. ಹೌದು, ಖಂಡಿತ. ಸೊ ಅತ್ತೆ ಮಾವ ಎಲ್ಲ ಅವರು ಜೊತೆಯಲ್ಲಿದ್ದಾರ ಹೈದ್ರಾಬಾದ್ ಅಂತ? ಅವ್ರು ಹೋಗಿ ಬಂದು ಮಾಡ್ತಾ ಇರ್ತಾರೆ. ಇವಾಗ 3 ತಿಂಗಳು ಇಲ್ಲೇ ಇದ್ರು. ಸೊ ಇವಾಗ ಮೊನ್ನೆ ಹೊರಟ್ರು. ಫ್ಯಾಮಿಲಿ ರಿಯಾಕ್ಷನ್ ಹೇಗಿತ್ತು, ಹೇಗಿದೆ ನಿಮಗೆ? ಯಾಕಂದ್ರೆ ನೀವು ಆನ್ ಸ್ಕ್ರೀನು ಎಲ್ಲಾ ಕಡೆ ನೀವು ಬ್ಯುಸಿ ಆಗಿರ್ತೀರಲ್ಲ, ನಿಮ್ಮನ್ನ ನೋಡಿದಾಗ ಹೇಗೆ ಅವರೆಲ್ಲ ಪ್ರತಿಕ್ರಿಯಿಸ್ತಾರೆ, ಏನ್ ಹೇಳ್ತಾರೆ? ಯಮುನಾ ಅಂತ ಏನ್ ಹೇಳ್ತಾರೆ? ಅದು ಬ್ಯುಸಿ ಅಂತ ಯಾವಾಗ ಅನ್ಸುತ್ತೆ ಗೊತ್ತಾ, ಮನೆ ಒಳಗಡೆ ನಿಮ್ಮ ಡ್ಯೂಟೀಸ್ನ ನೀವು ಮಾಡದೇ ಇದ್ದಾಗ, ನಿಮ್ಮ ಜವಾಬ್ದಾರಿನ, ಮನೆ ಒಳಗಿನ ಜವಾಬ್ದಾರಿಗಳನ್ನ ನೀವು ಮಾಡದೇ ಇದ್ದಾಗ, ಏನಪ್ಪ ಇವಳು ಇಷ್ಟು ಬ್ಯುಸಿ ಅಂತ ಅನ್ಸುತ್ತೆ. ನೀವು ನಿಮ್ಮ ಮನೆ ಜವಾಬ್ದಾರಿಗಳನ್ನ ನೀಟಾಗಿ ಮಾಡ್ಕೊಂಡು ಹೋಗ್ಬೇಕಾದ್ರೆ ಯಾರಿಗೂ ಒಂಥರ ಇವಳು ಬ್ಯುಸಿ ಇದ್ದಾಳೆ ಅಂತ ಅನ್ಸೋ ಭಾವನೆಗೆ ಬರಕ್ ಬಿಡಲ್ಲ. ಹೇಗೆ ಮೇಂಟೈನ್ ಮಾಡ್ತೀರಾ? ಈಗ ಏನಂದ್ರೆ ಸೆಲೆಬ್ರಿಟೀಸ್ ಆದ ತಕ್ಷಣನೇ ಈ ಫ್ಯಾಮಿಲಿ ಫಂಕ್ಷನ್ಸ್ಗೆ ಹೋಗಕ್ಕಾಗಲ್ಲ, ಮದ್ವೆಗಳಿಗೆ ಹೋಗಕ್ಕಾಗಲ್ಲ, ಟೈಮ್ ಇಲ್ಲ, ಹಾಗೆಲ್ಲ ಇರತ್ತೆ. ನೀವು ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ? ಹೋಗ್ತೀರಾ ನೀವು? ಖಂಡಿತ ಹೋಗ್ತೀನಿ. ಅದನ್ನ ತುಂಬಾ ಮೇಂಟೈನ್ ಮಾಡ್ತೀನಿ ನಾನು. ಈಗ ಒಂದು 6-7 ವರ್ಷದ ಹಿಂದೆ ತುಂಬಾ ಬ್ಯುಸಿ ಇರ್ತಾ ಇದ್ದೆ. ಅಟ್ ಅ ಟೈಮ್ 4 ಸೀರಿಯಲ್ ಮಾಡ್ತಾ ಇದ್ದೆ. ಎಲ್ಲಾ ಚಾನೆಲ್ ಅಲ್ಲೂ ಒಂದೊಂದು ಧಾರಾವಾಹಿ ಪ್ಲಸ್ ಸಿನಿಮಾಗಳು. ಅವಾಗ ತುಂಬಾ ಸ್ವಲ್ಪ ಆಗಿರೋದಿದೆ ನನಗೆ, ಮ್ಯಾನೇಜ್ ಮಾಡಕ್ಕೆ ತುಂಬಾ ಕಷ್ಟಗಳಾಗಿದೆ. ಆಮೇಲೆ ನನ್ನ ಪಾಠ ನಾನು ಕಲ್ತ್ಕೊಂಡೆ. ಆಮೇಲೆ ಯಾವ ಮಟ್ಟಕ್ಕೆ ಬಂತೆ ಅಂತಂದ್ರೆ, ಒಂದ್ಸಲಕ್ಕೆ ಒಂದೇ ಸೀರಿಯಲ್ಲು, ಆಮೇಲೆ ಸಿನಿಮಾಗೆ ಸ್ವಲ್ಪ, ಆಮೇಲೆ ಮನೆ ಸಮಯ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ ಸಾಕಷ್ಟು ಸಮಯ ನನ್ನ ಮನೆಗೆ ಈಗ ಒಂದು 3-4 ವರ್ಷದಿಂದ ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ. ಅದು ಹಾಗಾಗಿ ಯಾರಿಗೂ ಇವಳು ತುಂಬಾ ಬ್ಯುಸಿ ಅಂತ ಭಾವನೆ ಬರೋದಕ್ಕೆ ಬಿಡ್ತಾ ಇಲ್ಲ ನಾನು. ಬೆಳಿಗ್ಗೆ 4:15ಗೆ ಎದ್ದೇಳೋದ್ರಿಂದ ಮನೆ ಕೆಲಸಗಳು ಅದು ಇದು ಎಲ್ಲ ಮುಗಿಸೇ ನಾನು ನಿಮ್ಮ ಡೈಲಿ ರೂಟೀನ್ ಕ್ಲೋಸ್ ಆಗುತ್ತೆ? ಕ್ಲೋಸ್ ಆಗೋದು ಒಂದು 10:30 ಕ್ಲೋಸ್ ಆಗುತ್ತೆ. 4:45 ಎದ್ರೆ ರಾತ್ರಿ 10-10:30 ಕ್ಲೋಸ್ ಆಗುತ್ತೆ. ಸೊ ಶೂಟಿಂಗ್ ಇಲ್ದಿದ್ದ ದಿನ ನೀವು ಮನೆಯನ್ನೇ ಜಾಸ್ತಿ ಹಾ, ಶೂಟಿಂಗ್ ಇಲ್ದೇ ಇರೋ ದಿನ ಆಕ್ಚುಲಿ ನನಗೆ ರೆಸ್ಟ್ ಸಿಗೋದು ಶೂಟಿಂಗ್ ಇದ್ದಾಗ. ಶೂಟಿಂಗಿಗೆ ಹೋದಾಗಲೇ ನನಗೆ ಸ್ವಲ್ಪ ರೆಸ್ಟ್ ಸಿಗುತ್ತೆ. ಮಕ್ಕಳು ಚಿಕ್ಕವರಿದ್ದಾಗ ಸಿಕ್ಕಾಪಟ್ಟೆ ಊರು ಸುತ್ತಾ ಇದ್ವಿ. ಸುಮಾರು ಒಂದು
ಮಕ್ಕಳನ್ನೇ ಒಂದ್ 10 ದೇಶಗಳನ್ನ ನೋಡ್ಬಿಟ್ಟಿದ್ದಾರೆ. ನಾನು ಶ್ರೀನಿಧಿ ಅವ್ರು ಇನ್ನೂ ಜಾಸ್ತಿ ನೋಡಿದೀವಿ. ಶ್ರೀನಿಧಿ ಅವರಂತೂ ಒಬ್ರೇನು ಅವರು ಕೂಡ ಟ್ರಾವೆಲ್ ಮಾಡಿ ಅವ್ರು ಸಿಕ್ಕಾಬಟ್ಟೆ ನೋಡಿದ್ದಾರೆ. ಕೆಲವು ಫೋಟೋಸ್ ಇದೆ ಇಲ್ಲಿ. ಇಲ್ಲಿ ಇದು ಮೇಲ್ಗಡೆ ಮೇಲ್ಗಡೆ 2 ರೂಮ್ ಇದೆ. ಒಂದು ಸ್ಟೋರೇಜ್ ರೂಮ್ ಇದೆ, ಇನ್ನೊಂದು ಬೆಡ್ರೂಮ್ ಇದೆ. ಮಕ್ಕಳು ಯೂಸ್ ಮಾಡ್ತಾ ಇದ್ದಂತ ರೂಮ್ಗಳಿದೆ. ಅವ್ರ ಸ್ಟಡಿ ರೂಮು, ಅವ್ರ ರೂಮು ಎಲ್ಲ ಇದೆ. ಎಲ್ಲರೂ ಬಿಸಿ ಇದ್ದಾರೆ, ಅವ್ರವ್ರ ಪಾಡಿಗೆ ಅವ್ರು ಬಿಸಿ ಇದ್ದಾರೆ. ಅದು ಆನ್ಲೈನ್ ಕ್ಲಾಸಸ್ ನಡೀತಾ ಇದೆ. ಸೊ ಹಾಗಾಗಿ ಅಲ್ಲಿ ಮಕ್ಕಳು ಬಿಸಿ ಇದ್ದಾರೆ. ಶ್ರೀನಿಧಿ ಅವರು ಆನ್ಲೈನ್ ಏನೋ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಸೇರ್ಕೊಂಡಿದ್ದಾರೆ. ಇದು ಟ್ರಾವೆಲ್ ಫೋಟೋಸ್ ಅನ್ಸುತ್ತೆ. ಇದೆಲ್ಲ ಭಾರತದ ಒಳಗಡೆ ಟ್ರಾವೆಲ್ ಮಾಡಿರುವಂತ ಫೋಟೋಸ್. ಮುಂಬೈ, ಆಮೇಲೆ ಯಾವ್ದು ಜಂಗಲ್ ಲಾಡ್ಜಸ್, ರಾಜಸ್ಥಾನ್, ಜೈಪುರ್, ಇದು ಹೈದರಾಬಾದ್, ಇದು ಕೇರಳ, ನಮ್ಮ ಕೋಟಿಲಿಂಗೇಶ್ವರ, ತಾಜ್ ಮಹಲ್, ಸಿಕ್ಕಿಮ್ಮು, ಡಾರ್ಜಿಲಿಂಗು, ಈ ತರ ಎಲ್ಲ ಇದು ಭಾರತದ ಇಲ್ಲಿದೆ. ಅಜಂತ ಎಲ್ಲೋರ. ಸೊ ಇದೆಲ್ಲ ಭಾರತದ್ದು. ಇನ್ನು ಬೇರೆ ದೇಶದೆಲ್ಲ ಇಲ್ಲಿ ಹಾಕೊಂಡಿದೀವಿ. ನ್ಯೂಯಾರ್ಕ್, ಮೆಕ್ಸಿಕೋ, ಗ್ರ್ಯಾಂಡ್ ಕೆನ್ಯನ್, ಅಬ್ರಾಡ್ ಟೂರ್ಸ್. ಇದೆಲ್ಲ ಪ್ಯಾರಿಸ್, ಸ್ಯಾನ್ ಫ್ರಾನ್ಸಿಸ್ಕೋ, ಮಲೇಷಿಯಾ, ಸಿಂಗಪೂರ್, ಲಂಡನ್, ಇದೆಲ್ಲ ಬೇರೆ ಬೇರೆ ದೇಶದ್ದು ಇಲ್ಲಿದೆ. ಸಿಂಗಪೂರ್. ಸೊ ನಿಮ್ಮ ಫ್ಯಾಮಿಲಿ ಬಹಳಷ್ಟು ಟ್ರಾವೆಲ್ ಮಾಡಿದ್ದೀರಾ, ದೇಶ ಸುತ್ತಬಿಟ್ಟಿದ್ದೀರಾ, ದೇಶ ವಿದೇಶ ತುಂಬಾ. ಟ್ರಾವೆಲಿಂಗ್ ಅಂತೂ ಸಿಕ್ಕಾಬಟ್ಟೆ ಇನ್ನೂ ನಡೀತಾನೆ ಇದೆ. ಇವಾಗ ಮುಂದಿನ ವರ್ಷ ಅಂತೂ ಶ್ರೀನಿಧಿ ಹೇಳ್ತಾ ಇದ್ರು, ಮಗಳು ಕಾಲೇಜ್ ಹೊಟ್ಟೋಗ್ತಾಳೆ, ಇನ್ನ ಪ್ರಿಪೇರ್ ಆಗು, ಇನ್ ಸುತ್ತದೆ ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ಆ ಟ್ರಾವೆಲಿಂಗ್ ನಡೆದೇ ಇರುತ್ತೆ. ಥ್ಯಾಂಕ್ ಯು. ಇಲ್ಲಿಯವರೆಗೂ ನಾವು ನಟಿ, ಕಲಾವಿದೆ, ಬಿಗ್ ಬಾಸ್ ಕಂಟೆಸ್ಟೆಂಟ್ ಯಮುನಾ ಶ್ರೀನಿಧಿ ಅವರ ಮನೆಯ ಟೂರ್ ಮಾಡಿದ್ವಿ. ಧನ್ಯವಾದಗಳು ಯಮುನಾ ಅವರೇ. ಥ್ಯಾಂಕ್ ಯು ಸೋ ಮಚ್. ನೀವು ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ಇಂತಹ ಮತ್ತಷ್ಟು ಮಾಹಿತಿಗಾಗಿ ಹಾಗೂ ಸೆಲೆಬ್ರಿಟೀಸ್ಗಳ ಹೋಮ್ ಟೂರ್ಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.